ಕರ್ನಾಟಕ ಗಮಕ ಕಲಾ ಪರಿಷತ್ತಿನ ಈಗಿನ ಅಧ್ಯಕ್ಷರು ಆಗಿರುವಂತಹ ಇವತ್ತಿನ ಅಧಿವೇಶನದ ಅಧ್ಯಕ್ಷರು ಡಾಕ್ಟರ್ ಎ.ಬಿ. ಪ್ರಸನ್ನ ಸರ್ ಅವರು ಈಗ ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಕಾರ್ತಿಕ ದೀಪೋತ್ಸವದ ಈ ಶುಭ ಅವಸರದಲ್ಲಿ ಸಾಹಿತ್ಯ ಸಮ್ಮೇಳನವನ್ನು ಏರ್ಪಡಿಸಿಕೊಂಡು ಬರ್ತಾ ಇರುವಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರುವಂತಹ ಪೂಜನೀಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೆ ಮೊದಲು ನಾನು ಶಿರಸ್ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿಕೊಂಡು ಇವತ್ತು ವೇದಿಕೆ ಮೇಲೆ ಇರುವಂತಹ ಇಸ್ರೋನ ಶ್ರೀ ರಾಮಕೃಷ್ಣ ಅವರೇ, ಶ್ರೀ ಪ್ರಕಾಶ್ ಬೆಳವಾಡಿ ಅವರೇ, ಶ್ರೀ ಶೆಟ್ರೆ, ಅಜಕ್ಕಳ ಕೃಷ್ಣ ಭಟ್ರೆ, ಡಿ ಸುರೇಂದ್ರ ಕುಮಾರ್ ಅವರೇ, ಶ್ರೀ ಹರ್ಷೇಂದ್ರ ಕುಮಾರ್ ಅವರೇ, ವೇದಿಕೆಯ ಮುಂದೆ ಇರುವಂತಹ ಎಲ್ಲ ಗಣ್ಯರೇ, ಹಿರಿಯರೇ, ತಮ್ಮೆಲ್ಲರಿಗೂ ನಮಸ್ಕರಿಸಿಕೊಂಡು ಈ ಕ್ಷೇತ್ರದ ಎಲ್ಲ ದೇವತೆಗಳಿಗೂ ದೇವಾನುದೇವತೆಗಳಿಗೂ ನಮಸ್ಕರಿಸಿಕೊಂಡು ನನ್ನ 4 ಮಾತುಗಳನ್ನು ಆಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ಸಮ್ಮೇಳನಕ್ಕೆ ಅಧ್ಯಕ್ಷನನ್ನಾಗಿ ಗಮಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ನನ್ನನ್ನು ಆಯ್ಕೆ ಮಾಡಿರೋದಕ್ಕೋಸ್ಕರವಾಗಿ ಮೊದಲು ನಾನು ಈ ಕ್ಷೇತ್ರದ ಪೂಜ್ಯ ಧರ್ಮಾಧಿಕಾರಿಗಳಿಗೆ ನನ್ನ ನಮಸ್ಕಾರಗಳನ್ನು ಮತ್ತೊಮ್ಮೆ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಗಮಕ ಸಾಹಿತ್ಯ ಗಮಕ ಅನ್ನುವಂಥದ್ದು ಕರ್ನಾಟಕಕ್ಕೆ ವಿಶಿಷ್ಟವಾದಂತಹ ಒಂದು ಕಲೆ. ಸಾಹಿತ್ಯವನ್ನು ಕವಿಗಳು ಬರೆದು ಬಿಡ್ತಾರೆ, ಆದರೆ ಅದನ್ನು ಸಾಮಾನ್ಯ ಜನಗಳಿಗೆ ತಲುಪಿಸುವ ಬಗೆ ಹೇಗೆ ಅನ್ನುವುದನ್ನು ನಾವು ನೋಡಬೇಕಾಗ್ತದೆ. ಈಗಿನ ದಿನಗಳಲ್ಲಾದರೆ ಬಹಳ ಸುಲಭವಾಗಿ ಬರವಣಿಗೆಯನ್ನು ಜನಗಳಿಗೆ ತಲುಪಿಸುವಂತಹ ಕ್ರಮಗಳಿವೆ. ಅನೇಕ ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಮೂಲಕವಾಗಿ ಮತ್ತು ಪ್ರಿಂಟ್ ಮಾಧ್ಯಮಗಳ ಮೂಲಕವಾಗಿ, ಪುಸ್ತಕಗಳ ಮೂಲಕವಾಗಿ ಸಾಹಿತ್ಯವನ್ನು ತಲುಪಿಸೋದಕ್ಕೆ ಸಾಧ್ಯವಾಗುತ್ತೆ. ಆದರೂ ಎಲ್ಲ ಸಾಹಿತ್ಯವೂ ಜನಗಳಿಗೆ ಅರ್ಥ ಆಗಬೇಕು ಅಂತ ಇಲ್ಲ. ಸರ್ವಜ್ಞ ಹೇಳಿದಾಗೆ ಸಾಹಿತ್ಯವೆಲ್ಲರಿಗೆ ಇಲ್ಲ ಸರ್ವಜ್ಞ ಅನ್ನುವುದೇ ಪ್ರಧಾನವಾದ ಮಾತು. ಅಂತಹ ಸಂದರ್ಭದಲ್ಲಿ ಒಬ್ಬ ಕವಿ ಬಹಳ ಚೆನ್ನಾಗಿ ಆ ಮಾತನ್ನು ಹೇಳ್ದ. ಎನಿತನ್ ಒರಲ್ದು ಪೇಳ್ವ ಕವಿ ಇರ್ದೊಡೇನ್. ಎಷ್ಟೆಷ್ಟೋ ಕಷ್ಟಪಟ್ಟುಕೊಂಡು ತನ್ನ ಕಾವ್ಯವನ್ನು ರಚನೆ ಮಾಡುವಂತಹ ಕವಿ ಇದ್ದು ಏನು ಪ್ರಯೋಜನ? ಎಲ್ಲಿವರೆಗೆ ಅಂದರೆ ಎನಿತನ್ ಒರಲ್ದು ಪೇಳ್ವ ಕವಿ ಏವನ್, ಅವನು ಏನು ಮಾಡೋದು ಸಾಧ್ಯವಾಗುತ್ತೆ? ಆತನನ್ ಮೆಚ್ಚಬಲ್ಲನನ್ ಅರಸಲೇ ವೇಳ್ಕುಂ. ಅವನನ್ನು ಮೆಚ್ಚಿ ಇನ್ನೊಬ್ಬರಿಗೆ ತಿಳಿಸಿ ಓದಿ ಹೇಳುವಂಥವ್ರನ್ನ ಅವನು ಹುಡುಕಲೇಬೇಕು ಆ ಕವಿ. ಇಲ್ಲದೇ ಇದ್ದರೆ ಆ ಕಾವ್ಯ ಹಾಗೆ ಉಳಿದೋಗ್ಬಿಡುತ್ತೆ. ಆದರೆ ಆತನನ್ ಲೋಕದೊಳ್ ಪಡೆಯಲಿಕ್ಕೆ ಬಾರದು. ಅಷ್ಟು ಸುಲಭವಾಗಿ ಅಂತಹ ವಿದ್ವಾಂಸರುಗಳನ್ನು ಲೋಕದಲ್ಲಿ ಪಡೆಯುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆತನ ಮುಖದಿಂದಲ್ಲದೆ ಅದು ಸಲ್ಲದು. ಆ ಕಾವ್ಯ ಸಲ್ಲಬೇಕಾದ್ರೆ ಆ ಕಾವ್ಯವನ್ನು ಜನತೆಗೆ ಯಾರು ತಲುಪಿಸ್ತಾರೋ ಅವರ ಮುಖದಿಂದ ಅಲ್ಲದೇ ಆ ಕಾವ್ಯ ಜನಕ್ಕೆ ತಲುಪುವುದೇ ಇಲ್ಲ. ಆ ಕಾರಣಕ್ಕೋಸ್ಕರವಾಗಿ ಕಡೆಗೆ ಒಂದು ಮಾತು ನಾವು ಹೇಳ್ತಾನೆ, ಕಟ್ಟಿಯುಮೇನೋ ಮಾಲೆಗಾರನ ಪೊಸ ಬಾಸಿಗಂ ಮುಡಿವ ಭೋಗಿಗಳಿಲ್ಲದೆ ಬಾಡಿಪೋಗದೆ ಅಂತ. ಅಂದರೆ ಒಬ್ಬ ಮಾಲೆಗಾರ ಬೆಳಗಿನ ಜಾವ 4 ಗಂಟೆಗೆ ಎದ್ದು ತೋಟಕ್ಕೆ ಹೋಗಿ ಹೂವನ್ನೆಲ್ಲ ಸಂಗ್ರಹ ಮಾಡ್ಕೊಂಡು ಬಂದು ಅದನ್ನು ಮಾಲೆಗಳಾಗಿ ಕಟ್ಟಿ ತುರುಬುಗಳಿಗೆ ಮುಡಿಸುವಂತಹ ರೀತಿಯ ವಿಶಿಷ್ಟವಾದ ಹೆರಳುಗಳಿಗೆ ಕಟ್ಟುವಂತಹ ವಿಶಿಷ್ಟ ರೂಪಗಳನ್ನು ಅದರಲ್ಲಿ ಮಾಡಿ ಅದಕ್ಕೆ ಬೇಕಾದಂತಹ ಹಾರಗಳನ್ನು ಮಾಡಿ ತನ್ನ ಮಾರಾಟಕ್ಕೋಸ್ಕರ ಸಿದ್ಧವಾಗಿಟ್ಟುಕೊಂಡ್ರೆ ರಾತ್ರಿವರೆಗೂ ಯಾರೂ ಅದನ್ನು ಕೊಂಡು ಅದನ್ನು ಮುಡಿಯುವುದಕ್ಕೆ ಯಾರೂ ಬರಲಿಲ್ಲ ಅಂದರೆ, ಮುಡಿಯುವ ಭೋಗಿಗಳು ಇಲ್ಲದೆ ಇದ್ದರೆ ಅದರಿಂದ ಪ್ರಯೋಜನವೇನಾಗುತ್ತೆ? ಆ ಮಾಲೆಗಾರನಿಗೆ ಏನು ಅವನ ಕೆಲಸಕ್ಕೆ ಏನು ಉಪಯೋಗವಾಗುವುದಿಲ್ಲ.
ಆ ಹೂವು ಸಹ ಯಾವುದೇ ಪ್ರಯೋಜನವನ್ನು ಪಡೆಯುವುದಿಲ್ಲ, ಹಾಗಾಗಿಬಿಡುತ್ತೆ. ಆದ್ದರಿಂದ ಕಾವ್ಯಗಳೂ ಸಹ ಜನಗಳಿಗೆ ಮುಟ್ಟಿದರೆ ಮಾತ್ರ ಅದು ಪ್ರಯೋಜನವಾಗತ್ತೆ ಹೊರತುವೆ ಸಾಮಾನ್ಯ ಜನಗಳನ್ನು ತಲುಪದೇ ಇರುವಂತಹ ಕಾವ್ಯ ಅದು ಹೆಚ್ಚು ಪ್ರಯೋಜನಕ್ಕೆ ಬರುವುದಿಲ್ಲ ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ವಿಚಾರ ಈ ಪದ್ಯದಿಂದ ನಮಗೆ ತಿಳಿಯುವಂತಹದ್ದು. ಅದನ್ನು ಸಾಕಾರಗೊಳಿಸಿದಂಥವರು ಕರ್ನಾಟಕದಲ್ಲಿ ಗಮಕಿಗಳು ಅದನ್ನು ರಾಗಬದ್ಧವಾಗಿ ವಾಚನ ಮಾಡಿ ಅದಕ್ಕೆ ವ್ಯಾಖ್ಯಾನಗಳನ್ನು ವಿದ್ವಾಂಸರಾದಂಥವರು ವ್ಯಾಖ್ಯಾನಕಾರರು ಅದಕ್ಕೆ ವಿಶಿಷ್ಟ ವಿವರಣೆಗಳನ್ನು ಕೊಟ್ಟು ಜನಗಳ ಮುಂದೆ ಪ್ರಸ್ತಾಪ ಮಾಡಿದರಷ್ಟೇ ಆ ಒಂದು ಕಾವ್ಯ ಸಾರ್ಥಕವಾಗತ್ತೆ, ಕವಿ ಬರೆದಿದ್ದಕ್ಕೆ ಸಾರ್ಥಕವಾಗತ್ತೆ ಎನ್ನುವಂತಹ ದೃಷ್ಟಿಯಿಂದ ಈ ಗಮಕ ಅನ್ನುವಂತಹ ಒಂದು ವಿಶಿಷ್ಟವಾದ ಕಲೆ ಕರ್ನಾಟಕದಲ್ಲಿ ಪ್ರಾರಂಭವಾಯಿತು ಅಂಥೇಳಿ. ಕರ್ನಾಟಕವನ್ನು ಬಿಟ್ಟರೆ ಬೇರೆ ಯಾವುದೇ ರಾಜ್ಯಗಳಲ್ಲೂ ಸಹ ಯಾವುದೇ ಭಾಷೆಗಳ ಕಾವ್ಯಗಳ ಬಗ್ಗೆ ಸಹ ಇಂತಹ ಒಂದು ಅನುಕೂಲ ಜನತೆಗಳಿಗೆ ದೊರಕಿಲ್ಲ. ಅಂದರೆ ಕರ್ನಾಟಕವನ್ನು ಬಿಟ್ಟರೆ ಬೇರೆ ಕಡೆ ಈ ಗಮಕ ಅನ್ನುವ ಪ್ರಕಾರವೇ ಜಾರಿಯಲ್ಲಿ ಇಲ್ಲ. ಅನೇಕ ಕಡೆಗಳಲ್ಲಿ ಇದನ್ನು ಪುರಾಣ ವಾಚನ ಮತ್ತು ಪ್ರವಚನ ಅಂತಲೂ ಕರೀತಾರೆ, ಗಮಕ ಅಂತಲೂ ಕರೀತಾರೆ. ಪುರಾಣ ವಾಚನ ಪ್ರವಚನಗಳಲ್ಲಿ ಅದನ್ನು ಹಾಡುವಾಗ ಯಾವುದೋ ಒಂದು ದೇಶೀಯ ಮಟ್ಟಿನಲ್ಲಿ ಅದನ್ನು ಹಾಡ್ತಾರೆ. ಗಮಕದಲ್ಲಿ ಆದರೆ ಅದನ್ನು ಕರ್ನಾಟಕ ಅಥವಾ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಅಳವಡಿಸಿಕೊಂಡು ಅದನ್ನು ಜನತೆಗೆ ತಲುಪಿಸ್ತಾರೆ. ಹೀಗಾಗಿ ಗಮಕ ಕಲೆ ತುಂಬ ಆಕರ್ಷಣೀಯವಾದಂತಹ ಕಲೆ. ಹಿಂದೆ ಇದನ್ನೆಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ಮನೆಯ ಜಗಲಿಯ ಮುಂದೆ ಕೂತ್ಕೊಂಡು ಒಬ್ಬರು ಓದ್ತಾ ಇದ್ರೆ 15-20 ಜನ ಬಂದು ಕೂತ್ಕೊಂಡು ಕೇಳಿ ಆನಂದಿಸ್ತಾ ಇದ್ದಂತಹ ಸಂದರ್ಭ ಅದು. ಹಾಗಾಗಿ ಯಾವುದೇ ಕಾವ್ಯವನ್ನು ನೋಡಿ ಕೇಳು ಜನಮೇಜಯ, ಕೇಳು ಕುಂತಿತನಯ, ಹೀಗೆ ಕಾವ್ಯಗಳು ಪ್ರಾರಂಭವಾಗುವುದು ಯಾಕೆ ಅಂದರೆ ಎಲ್ಲವನ್ನು ಕೇಳಿಸಬೇಕು ಅದನ್ನು ಇನ್ನೊಬ್ಬರಿಗೆ ಅಷ್ಟೇ. ಆ ಮೂಲಕವೇ ಕಾವ್ಯ ಪ್ರಚಾರವಾಗ್ತಾ ಇದ್ದಂತಹದ್ದು. ಅಂತಹ ಒಂದು ಕಲೆ ಇವತ್ತು ಸ್ವಲ್ಪ ಅಭಿವೃದ್ಧಿಗೆ ಬರ್ತಾ ಇರುವುದು ನನಗೆ ಬಹಳ ಸಂತೋಷವನ್ನು ಕೊಟ್ಟಿದೆ. ಈ ಮಾತನ್ನು ಹೇಳುವ ಸಂದರ್ಭದಲ್ಲಿಯೇ ನಾನು ಪೂಜ್ಯ ಧರ್ಮಾಧಿಕಾರಿಗಳಲ್ಲಿ ಒಂದು ಮನವಿಯನ್ನು ಮಾಡ್ತೀನಿ. ಏನಂದರೆ ಇಲ್ಲಿ ಸಹ ಧರ್ಮಸ್ಥಳದಲ್ಲಿ ಸಹ ತಾವು ಸುಮಾರು ಒಂದು 50 ವರ್ಷಗಳಿಂದ ಸತತವಾಗಿ ಪುರಾಣ ವಾಚನ ಪ್ರವಚನ ಕಾರ್ಯಕ್ರಮಗಳನ್ನು ತಾವು ಏರ್ಪಡಿಸ್ಕೊಂಡು ಬಂದಿದ್ದೀರಿ. ತಿಂಗಳಾನುಗಟ್ಟಲೆ ತಾವು ಮಾಡ್ತಾ ಇದ್ದೀರಿ ಇಂತಹ ಕಾರ್ಯಕ್ರಮವನ್ನು. ನಾನು ಏನು ಹೇಳಿದೆ ಅದೇ ಕಾರ್ಯಕ್ರಮ ಅದು. ಜನಗಳಿಗೆ ನಮ್ಮ ಪುರಾಣ ಕಾವ್ಯಗಳನ್ನು ಮುಟ್ಟಿಸುವಂತಹ ಕಾರ್ಯಕ್ರಮವನ್ನು ತಾವು ಮಾಡ್ತಾ ಇದ್ದೀರಿ. ಅದರಲ್ಲಿ ಗಮಕಕ್ಕೂ ಕೆಲವು ಅವಕಾಶಗಳನ್ನು ಕೊಡಿ ಅಂಥೇಳಿ ನಾನು ಪ್ರಾರ್ಥನೆ ಮಾಡೋದಕ್ಕೆ ನಾನು ಇಷ್ಟಪಡ್ತೇನೆ ಇಂತಹ ಶುಭ ಸಂದರ್ಭದಲ್ಲಿ ಅಂಥೇಳಿ. ಇವತ್ತು ನಾನು ಕೆಲವು ಮಾತುಗಳನ್ನು ಗಮಕದ ವ್ಯಾಖ್ಯಾನದ ರೀತಿಯಲ್ಲಿ ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡ್ತೇನೆ. ನನಗೆ ಗಮಕಿಗಳ ಕಾಮಧೇನು ಅಂತ ಇರುವಂಥವನು ಕುಮಾರವ್ಯಾಸ. ಕರ್ನಾಟಕದಲ್ಲಿ ಪ್ರಖ್ಯಾತವಾಗಿರುವಂತಹ ಗಮಕಕ್ಕೆ ಯೋಗ್ಯವಾದಂತಹ ಕವಿಗಳು ಯಾರು, ಹಾಡುವುದಕ್ಕೂ ವ್ಯಾಖ್ಯಾನಕ್ಕೂ ಅಳವಡುವಂತಹ ಕವಿಗಳು ಹೆಚ್ಚು ಜನ ಅಂತಂದರೆ ಹೆಚ್ಚಿರುವಂಥದ್ದಂದರೆ ಒಂದು ಕುಮಾರವ್ಯಾಸ, ಇನ್ನೊಂದು ಲಕ್ಷ್ಮೀಶ, ರಾಘವಾಂಕ, ಹರಿಹರ, ಈ ಕಡೆಗೆ ನರಹರಿ, ಮತ್ತು ಹಾಡುಗಬ್ಬದಲ್ಲಿ ಇರುವಂತಹ ರತ್ನಾಕರ ವರ್ಣಿ ಮುಂತಾದಂಥವರ ಕಾವ್ಯಗಳು, ರನ್ನನ ಗದಾಯುದ್ಧ ವಿಶೇಷವಾಗಿ, ಪಂಪಭಾರತ ಮತ್ತು ಆದಿಪುರಾಣ ಇಂಥವುಗಳು ವಿಶೇಷವಾಗಿ ಈ ಕಾರ್ಯಕ್ರಮಗಳಲ್ಲಿ ಪ್ರಸ್ತಾಪವಾಗುವಂತಹ ಕವಿತೆಗಳು. ನಾನು ಸುಮಾರು ಒಂದು 10-15 ವರ್ಷದ ಕೆಳಗೆ ನಮ್ಮ ಸುರೇಂದ್ರ ಕುಮಾರ್ ಹೆಗಡೆಜಿಯವರು ನನ್ನೂ ಮತ್ತು ನನ್ನ ಶ್ರೀಮತಿಯದ್ದು ಒಂದು ಕಾರ್ಯಕ್ರಮವನ್ನು ಅಲ್ಲಿನ ಬೆಂಗಳೂರಿನ ಮಂಜುನಾಥೇಶ್ವರ ಕಲ್ಯಾಣ ಮಂಟಪದ ಆವರಣದಲ್ಲಿ ಮಾಡಿಸಿದ್ದು ನನಗೆ ಇವತ್ತೂ ಸಹ ಜ್ಞಾಪಕ ಇದೆ. ಅವತ್ತು ಆದಿಪುರಾಣದ ಒಂದು ಪ್ರಸಂಗವನ್ನು ನಾವು ಪ್ರಸ್ತಾಪ ಮಾಡಿದ್ದು ಅಂತ ಹೇಳಿ ಅದನ್ನು ನೆನಪಿಸ್ಕೊಳ್ಳೋದಕ್ಕೆ ನನಗೆ ತುಂಬ ಸಂತೋಷ ಆಗುತ್ತೆ. ಇವತ್ತಿನ ದಿನ ಗಮಕಿಗಳ ಕಾಮಧೇನು ಅಂತ ನಾನು ಹೇಳಿದೆ ಕುಮಾರವ್ಯಾಸನಿಗೆ. ಅನೇಕ ಕಾರಣಗಳಿಂದ ಕುಮಾರವ್ಯಾಸ ಗಮಕಿಗಳನ್ನು ಆಕರ್ಷಿಸಿದಂತಹ ಕವಿ, ಜನಗಳನ್ನು ಆಕರ್ಷಿಸಿದಂತಹ ಕವಿ. ಯಾಕೆ ಕುಮಾರವ್ಯಾಸನಿಗೆ ಇಂಥ ಒಂದು ಶ್ರೇಷ್ಠತೆ ಬಂದಿದೆ ಅಂದರೆ ಅವನು ಜನಗಳ ಮಧ್ಯದಿಂದ ಎದ್ದು ಬಂದಂತಹ ಕವಿ. ಜನಗಳಿಗೆ ಅರ್ಥವಾಗಬಾರದು ಅಂತ ಬರೆಯುವಂತಹ ಕೆಲವು ಕವಿಗಳಿದ್ದಾರೆ. ನಮ್ಮಲ್ಲೂ ಒಂದು ಕಾಲ ಬಂತು, ಮತ್ತೆ ಹೊರಟೋಯ್ತು ಬೇಗ, ಅದು ಪುಣ್ಯವಶ ಅಂತ. ಸಾಮಾನ್ಯ ಜನಗಳಿಗೆ ಅರ್ಥ ಆಗಬಾರದು, ಅದರಿಂದ ಪ್ರಯೋಜನವಿರುವಂತಹ ಕಾವ್ಯಗಳಿಂದ. ಆದ್ದರಿಂದ ಸಾಮಾನ್ಯ ಜನರಿಗೂ ಸಹ ಮುಟ್ಟುವಂತಹ ಕಾವ್ಯವನ್ನು ಬರೆದ ಕವಿಗಳಲ್ಲಿ ಅಗ್ರಗಣ್ಯನಾದಂಥವನು ಕುಮಾರವ್ಯಾಸ ಅನ್ನುವ ಮಾತನ್ನು ಇಟ್ಕೊಂಡು ಕುಮಾರವ್ಯಾಸನನ್ನು
ಡಾಕ್ಟರಲ್ ಥೀಸಿಸ್ಗೆ ವಿಶೇಷ ಅಧ್ಯಯನದ ಕವಿಯೂ ಆದ ಕಾರಣದಿಂದಾಗಿ ಕುಮಾರವ್ಯಾಸನ ಕೆಲವು ಸಂಗತಿಗಳನ್ನು ತಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತಿನ ನನ್ನ ಈ ಉಪನ್ಯಾಸದಲ್ಲಿ. ಈ ಮೊದಲಿಗೆ ನಾನು ಅವನ ಕೆಲವು ಗ್ರಾಮೀಣ ಚಿತ್ರಗಳನ್ನು, ಒಂದು 2-3 ಚಿತ್ರಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಪಡ್ತೇನೆ. ಅವನು ಕುಮಾರವ್ಯಾಸ ಮೂಲತಃ ಒಂದು ಶಾನುಭೋಗರ ಮನೆತನದಿಂದ ಬಂದಂತಹ ಕವಿ. ಅವನು ತನ್ನ ವಿಚಾರವಾಗಿ ಯಾವ ಮಾತುಗಳನ್ನು ಎಲ್ಲೂ ಹೇಳಿಕೊಂಡೇ ಇಲ್ಲ. ಅವನು ಹೇಳಿಕೊಂಡಿರೋದು ಒಂದೇ, ತಾನು ಕುಮಾರವ್ಯಾಸ ಗದುಗಿನ ವೀರನಾರಾಯಣನ ಭಕ್ತ, ಶುಕರೂಪನಲ್ಲವೇ ಕವಿ ಕುಮಾರವ್ಯಾಸ ಅಂತ ಹೇಳಿಕೊಂಡ. ಶುಕರೂಪ ಅಂತಂದರೆ ವ್ಯಾಸರ ಮಗನ ಹೆಸರು ಶುಕ ಅಂತ, ವ್ಯಾಸ ಮುನಿಗಳ ಹೆಸರು, ಅವರ ಮಗನ ಹೆಸರು ಶುಕ ಅಂತ ಹೇಳಿ. ನಾನು ಸಹ ಶುಕನ ಇನ್ನೊಂದು ರೂಪವೇ, ಅಂದರೆ ವ್ಯಾಸನ ಕುಮಾರನೇ ನಾನು, ಆದ್ದರಿಂದ ನಾನು ಕುಮಾರವ್ಯಾಸ ಅಂತ. ಅಷ್ಟನ್ನು ಬಿಟ್ಟರೆ ಅವನು ತನ್ನ ಹೆಸರು, ತನ್ನ ತಂದೆ ತಾಯಿಗಳ ಹೆಸರು, ತನ್ನ ಊರು ಎಲ್ಲಿ ಯಾವುದು, ಮತ್ತು ತನ್ನ ವಿದ್ಯಾಭ್ಯಾಸ ಯಾರು, ಯಾರು ಮಾಡಿಸಿದ್ದು, ತನ್ನ ಗುರುಗಳು ಯಾರು, ಯಾವುದಾದ್ರೂ ರಾಜನ ಆಸ್ಥಾನದಲ್ಲಿ ಅವನು ಇದ್ದರೆ ಯಾವ ವಿಚಾರಗಳು ಸಹ ಅವನಿಂದ ಗೊತ್ತಾಗುವುದಿಲ್ಲ. ಇದೆಲ್ಲ ಸಂಪೂರ್ಣವಾಗಿ ನಿರ್ಲಿಪ್ತ ಸ್ವಭಾವದಿಂದ ತನ್ನನ್ನು, ಇಷ್ಟು ದೊಡ್ಡ ಕವಿಯಾದಂಥವನು ತನ್ನನ್ನು ಏನೂ ಪ್ರತಿಬಿಂಬಿಸಿಕೊಳ್ಳದೆ ಮಾತಿಗೆ ಗದುಗಿನ ವೀರನಾರಾಯಣ ಅಂತ ಹೇಳಿಕೊಂಡು ಬರದನ್ನೇ ಹೊರತುವೆ ತನ್ನನ್ನು ಎಲ್ಲೂ ಮುಂದಕ್ಕೆ ತಂದುಕೊಳ್ಳುವ ಪ್ರಯತ್ನವನ್ನೇ ಆ ಕವಿ ಮಾಡಲಿಲ್ಲ. ಕನ್ನಡಿಗರಿಗೆ ಅದರಿಂದ ಅನ್ಯಾಯವಂತೂ ಆಯಿತು. ಏನಂದರೆ ಇವನ ವಿಚಾರಗಳೇ ನಮಗೆ ಗೊತ್ತಾಗಲಿಲ್ವಲ್ಲ ಅನ್ನುವ ಭಾವನೆಯಲ್ಲಿ ನಾವು ಇನ್ನೂ ಎಷ್ಟು ದಿನ ಕಳಿಬೇಕು ಅನ್ನುವಂತಹ ಒಂದು ಆತಂಕ ನಮಗೆ ಆಗುತ್ತದೆ. ಯಾಕೆಂದರೆ ಅವನ ಸ್ಪಷ್ಟವಾದ ವಿಚಾರಗಳನ್ನು ಇನ್ನೂ ತಿಳಿಯೋದಕ್ಕೆ ಎಷ್ಟು ಕಾಲ ಇದೆ ಅಂಥೇಳಿ ನಾವು ನೋಡ್ಕೊಳ್ಬೇಕಾಗ್ತದೆ. ಕುಮಾರವ್ಯಾಸ ಕೋಳಿವಾಡದಲ್ಲಿ, ಅಂದರೆ ಗದಗಿನ ಸಮೀಪದಲ್ಲಿರುವ ಕೋಳಿವಾಡದಲ್ಲಿ ಇರುವ ಒಂದು ಶಾನುಭೋಗರ ಮನೆತನದವನು ಅನ್ನುವಂಥದ್ದನ್ನು ಕೆಲವು ಬಾಹ್ಯ ಆಧಾರಗಳಲ್ಲಿ ಸಂಶೋಧಕರು ಗುರುತು ಮಾಡಿದ್ದಾರೆ. ಅವನ ಕಾಲ ಸುಮಾರು 1400 ಕ್ರಿಸ್ತಶಕ ಅಂತ ಇದ್ದಿದ್ದು, ಈಗ ತುಳುನಾಡಿನಲ್ಲಿ ದೊರೆತಂತಹ ಒಂದು ಕಾವ್ಯದಿಂದಾಗಿ, ಬಹಳ ಆಶ್ಚರ್ಯಕರವಾದಂತಹ ಅಪರೂಪವಾದಂತಹ ಒಂದು ಕಾವ್ಯ, 2000ನೇ ವರ್ಷದಲ್ಲಿ, ಇತ್ತೀಚೆಗೆ 2000ನೇ ಇಸ್ವಿಯಲ್ಲಿ ಪುತ್ತೂರು ತಾಲೂಕಿನ ಶಾಂತಿಗೋಡು ಸಮೀಪದ ಒಬ್ಬರ ಮನೆಯಲ್ಲಿ ಒಂದು ಕಾವ್ಯ ದೊರೆಯಿತು. ಅದರ ಹೆಸರು ತುಳು ಮಹಾಭಾರತೋ ಅಂಥೇಳಿ, ಅರುಣಾಬ್ಜ ಅಂಥೇಳಿ ಆ ಕವಿಯ ಹೆಸರು. ಅವನು ಕುಮಾರವ್ಯಾಸನನ್ನು ಹೆಜ್ಜೆ ಹೆಜ್ಜೆಗೂ ಅನುಸರಿಸಿರುವಂತಹದ್ದನ್ನು ತುಳು ವಿಮರ್ಶಕರು ಈಗಾಗಲೇ ಗುರುತಿಸಿದ್ದಾರೆ. ಅವನ ಕಾಲವನ್ನು ನಿರ್ಣಯ ಮಾಡಿದ್ದಾರೆ. ಶಿವ ನೆಡುಂಬುರಾರ್ ಅಂತ ಒಬ್ಬರ ಆಶ್ರಯದಲ್ಲಿ ಆ ಕವಿ ಇದ್ದ ಅಂಥೇಳಿ. ಅವನ ಕಾಲವನ್ನು ಸುಮಾರು 1300ರಿಂದ 1400ರವರೆಗೆ ತಗೊಂಡು ಹೋಗ್ತಾರೆ. ಹಾಗಾಗಿ ಕುಮಾರವ್ಯಾಸ ಅದಕ್ಕಿಂತ ಹಿಂದೆ ಇದ್ದಿರಬಹುದೇನೋ ಅಂತ ಹೇಳಿ 1300 ಅಂತ ಅವನ ಕಾಲವನ್ನು ಹೇಳಿದ್ದಾರೆ. ಹೀಗಾಗಿ ತುಳುನಾಡಿನ ಒಂದು ಕಾವ್ಯ ಇವತ್ತು ಕುಮಾರವ್ಯಾಸನ ಕಾಲವನ್ನು ನಿರ್ಣಯ ಮಾಡೋದಕ್ಕೆ ಒಂದು ಪ್ರಥಮವಾದಂತಹ ಒಂದು ಕಾಲಘಟ್ಟವನ್ನು ನಿರ್ಣಯ ಮಾಡ್ತಾ ಇದೆ ಎನ್ನುವಂತಹದ್ದು ಒಂದು ಸಂತೋಷದ ವಿಚಾರ. ಆ ತುಳುನಾಡಿನ ವಿದ್ವಾಂಸರು ಸಹ ಗಮಕ ಪದ್ಧತಿಯಲ್ಲಿ ಆ ತುಳು ಮಹಾಭಾರತ ಅನ್ನುವುದನ್ನು ಪ್ರಸ್ತುತಪಡಿಸಲಿ ಇದೇ ಕ್ಷೇತ್ರದಲ್ಲಿ ಅಂಥೇಳಿ ನಾನು ಆಶೆ ಪಡ್ತೀನಿ. ತುಳು ಭಾಷೆಗೆ ಇದೊಂದು ದೊಡ್ಡ ಗೌರವ, ಒಂದು ಕಿರೀಟ ಇದ್ದ ಹಾಗೆ ಈ ಕಾವ್ಯ ಅಂಥೇಳಿ ನಾನು ಆದರೂ ಭಾವಿಸ್ತೇನೆ. ಕುಮಾರವ್ಯಾಸನ ಕೆಲವು ಚಿತ್ರಗಳನ್ನು ಅಂತ ನಾನು ಹೇಳಿದೆ, ಗ್ರಾಮೀಣ ಚಿತ್ರಗಳನ್ನು ನೋಡಬೇಕು. ಕುಮಾರವ್ಯಾಸನಲ್ಲಿ ಎಷ್ಟು ಅದ್ಭುತವಾಗಿ ಗ್ರಾಮೀಣ ಚಿತ್ರಗಳನ್ನು ಅವರು ನಮಗೆ ಕಟ್ಟಿಕೊಡ್ತಾನೆ ಹೋಗ್ತಾನೆ ಅಂತೇಳಿ, ಅಭಿಮನ್ಯುವಿನ ಮರಣವಾಗಿಬಿಟ್ಟಿದೆ ಯುದ್ಧದಲ್ಲಿ. ಆಗ ಮರಣಕ್ಕೆ ಸ್ವಲ್ಪ ಮೊದಲಿಗೆ ಕರ್ಣ ಹಿಂದ್ಗಡೆಯಿಂದ ಬಂದು ಆ ಅಭಿಮನ್ಯು ಕುಮಾರನ ಬಿಲ್ಲನ್ನು ಕತ್ತರಿಸಾಕಿಬಿಡ್ತಾರೆ. ದ್ರೋಣಾಚಾರ್ಯರ ಪ್ರೇರಣೆಯ ಮೇರೆಗೆ ಕರ್ಣ ಹಿಂದಿನಿಂದ ಬಂದು ಅಭಿಮನ್ಯುವಿನ ಬಿಲ್ಲನ್ನು ಕತ್ತರಿಸಿಬಿಡ್ತಾರೆ. ಆಗ ಕವಿ ಒಂದು ಮಾತನ್ನು ಹೇಳ್ತಾನೆ, ಒಂದು ಗ್ರಾಮೀಣ ಅನುಭವಗಳು ಒಬ್ಬ ಕವಿಗೆ ಹೇಗಿರುತ್ತೆ ಅನ್ನೋದಕ್ಕೆ. ಉರುವ ಜಯವಧು ಒಕ್ಕತನದಲ್ಲಿ ಮುರಿದ ಕಡ್ಡಿ ಇದೆನಲು ಕರದಿಂ ಮುರಿದು ಬಿದ್ದುದು ಚಾಪವೇಂದ್ರ ಕುಮಾರನಂದನನ ಅಂತ ಬರೀತಾನೆ. ಅಂದರೆ ಜಯಲಕ್ಷ್ಮಿ ಇವನ ಜೊತೆಗೆ ಆಗಲೇ ವಿವಾಹ ಮಾಡಿಕೊಂಡ ರೀತಿಯಲ್ಲಿ ಅವನ ಜೊತೆಗೇ ಇದ್ದು ಬಿಟ್ಲು ಯಾವಾಗಲೂ. ಅಭಿಮನ್ಯುವಿನ ಜೊತೆಗೆ, ಅಭಿಮನ್ಯು ಎಲ್ಲಿರ್ತಾನೆ ಅಲ್ಲಿ ಜಯಲಕ್ಷ್ಮಿ ಇದ್ದಾಳೆ, ಅವಳು ಅಭಿಮನ್ಯುವನ್ನು ಬಿಡುವ ಸಾಧ್ಯತೆಯೇ ಇಲ್ಲ ಅಂಥೇಳಿ. ಅಂತಹ ಜಯಲಕ್ಷ್ಮಿಯೂ ಸಹ ಈಗ ಈ ಬಿಲ್ಲು ಮುರಿದು ಹೋದ ಕಾರಣದಿಂದಾಗಿ ಆ ಜಯಲಕ್ಷ್ಮಿ ತನ್ನ ಮತ್ತು ಅಭಿಮನ್ಯುವಿನ ಈ ಬಾಂಧವ್ಯಕ್ಕೆ ಒಂದು ಕಡ್ಡಿಯನ್ನು ಮುರಿದಳೋ ಅನ್ನುವ ರೀತಿಯಲ್ಲಿ ಆ ಬಿಲ್ಲು ಮುರಿದು ಕೆಳಗೆ ಬಿತ್ತು ಅಂತ ಹೇಳ್ತಾರೆ.
ಹಾಗಾದರೆ ಇದೇನಿದು ಈ ಕಡ್ಡಿ ಮುರಿದು ಬೀಳುವಂತಹದ್ದು? ಆ ಗ್ರಾಮೀಣ ಪ್ರದೇಶದ ಸಂಸ್ಕೃತಿ ನಮಗೆ ಗೊತ್ತಾಗದೇ ಇದ್ರೆ ಈ ಮಾತುಗಳು ಅರ್ಥವಾಗುವುದಿಲ್ಲ. ಕುಮಾರವ್ಯಾಸನ ಮಾತುಗಳು ಅಷ್ಟು ಸುಲಭವಾಗಿ ಅರ್ಥವಾಗುವುದಿಲ್ಲ, ನೋಡೋಕ್ಕೆ ಸರಳ ಅನ್ನಿಸ್ತವೆ. ಇದೇನಿದು ಕಡ್ಡಿ, ಮುರಿದ ಕಡ್ಡಿ ಇದೇನಲ್ಲ ಅಂತ ಬಿಲ್ಲಿಗೆ ಯಾಕೆ ಅವನು ಹೇಳಿದಾನೆ ಅಂದರೆ, ಉತ್ತರ ಕರ್ನಾಟಕದ ಭಾಗದಲ್ಲಿ ಇವತ್ತು ಒಂದು ಸಂಪ್ರದಾಯ ಇದೆ. ಗಂಡ ಹೆಂಡತಿಗೆ ಸರಿ ಬರಲಿಲ್ಲ ಅಂಥೇಳಿ ಅವರು ಪ್ರತ್ಯೇಕವಾಗಬೇಕು ಅಂತ ಏನಾದ್ರು ಒಂದು ತೀರ್ಮಾನ ಮಾಡಿದರೆ ಪಂಚದ ಮುಂದೆ ಅವರೆಲ್ಲ ಬಂದು ಸೇರ್ತಾರೆ, ಊರಿನ ಪಂಚರು ಸೇರ್ತಾರೆ, ಗಂಡ ಹೆಂಡತಿ ಇಬ್ಬರನ್ನು ಕರೆಸ್ತಾರೆ, ಪುನಃ ಪುನಃ ಅವರಿಗೆ ಸಮಾಧಾನ ಮಾಡ್ತಾರೆ, ನೀವು ಮತ್ತೆ ಜೊತೆಯಲ್ಲಿ ಇರಿ ಅಂತ. ಸಾಧ್ಯವೇ ಇಲ್ಲ ಅಂತ ಅಂದಾಗ ಒಂದು ಕಡ್ಡಿಯನ್ನು ಇಬ್ಬರ ಹತ್ರ ಮುಟ್ಟಿಸಿ ಆ ಕಡ್ಡಿಯನ್ನು ಜಯವಧುವಿಗೆ, ಆ ವಧುವಿಗೆ, ಆ ಹೆಂಡತಿಗೆ ಕೊಡ್ತಾರೆ. ಆ ಹೆಂಡತಿ ಕಡ್ಡಿಯನ್ನು ಮುರಿದು ಒಂದ್ಸರಿ ಆಚೆಗೆ ಎರಡು ತುಂಡನ್ನು ಬಿಸಾಕಿಬಿಟ್ರೆ ಅಲ್ಲಿಗೆ ಆ ವಿವಾಹ ಮುರಿದೋಯ್ತು ಅಂತ ಹೇಳಿ, ಅದನ್ನು ಕುಮಾರವ್ಯಾಸ ಆ ಒಂದು ಸಂಸ್ಕೃತಿ ಸಂಪ್ರದಾಯವನ್ನು ಕಾವ್ಯದಲ್ಲಿ ತಂದಿರುವ ಬಗೆ ಉರುವ ಜಯವಧು ಒಕ್ಕತನದಲ್ಲಿ ಮುರಿದ ಕಡ್ಡಿ ಇದೆನಲು ಕರದಿಂ ಮುರಿದು ಬಿದ್ದುದು ಚಾಪ ಅಂತ ಹೇಳಿ ತರ್ತಾರೆ. ಅಂದರೆ ಯಾವ್ಯಾವ ಸಂದರ್ಭಗಳನ್ನು ಒಬ್ಬ ಶ್ರೇಷ್ಠನಾದಂತಹ ಕವಿ ತನ್ನ ಮಧ್ಯದಿಂದಲೇ ಇರುವಂತಹ ಕೆಲವು ಸಂದರ್ಭಗಳನ್ನು ಎತ್ಕೊಂಡು ಒಂದು ಕಾವ್ಯವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆ ದೊಡ್ಡ ವರ್ಣನೆಗಳೇನು ಬೇಕಾಗಿಲ್ಲ, ಸೂರ್ಯಚಂದ್ರರ ವಿವರಣೆಗಳು, ವರ್ಣನೆಗಳು ಅದೇನು ಬೇಕಾಗಿಲ್ಲ, ಸಾಮಾನ್ಯ ವರ್ಣನೆಗಳಲ್ಲೇ ಅದು ಸಾಕಾಗುತ್ತೆ ಅನ್ನುವ ಉದಾಹರಣೆಯನ್ನು ಈ ಮೂಲಕ ನಾವು ನೋಡ್ಬೋದು. ಇನ್ನೊಂದು ಕಡೆಯಲ್ಲಿ ಇದೇ ಅಭಿಮನ್ಯುವಿನ ಮರಣ ಆಗಿದೆ. ಅಲ್ಲಿ ಪಾಳಯದಲ್ಲಿ ಭೀಮ, ನಕುಲ, ಸಹದೇವ, ಧರ್ಮರಾಯ ಎಲ್ಲ ಸೇರಿದ್ದಾರೆ. ಅಂತಹ ಸಂದರ್ಭದಲ್ಲಿ ಭೀಮಾದಿಗಳ ಕಣ್ಣಿನಲ್ಲಿ ನೀರು ಒಸರ್ತಾ ಇದೆ, ಆದರೆ ಆ ನೀರು ಇಳೀತಾ ಇಲ್ಲ ಕೆಳಕ್ಕೆ. ಯಾತಕ್ಕೆ ನೀರು ಕೆಳಗೆ ಇಳೀತಾ ಇಲ್ಲ ಅವರ ಕಣ್ಣಿನಲ್ಲಿ ಅಂತ ಅಂದರೆ ಒಂದು ಶ್ರೇಷ್ಠವಾದ ಉದಾಹರಣೆಯನ್ನು ಕೊಡ್ತಾನೆ ಕುಮಾರವ್ಯಾಸ. ಹೇಗೆ ಅದು ನೀರು ಇಳಿದೇ ಹೇಗಾಯಿತು ಅಂದರೆ, ಅಲ್ಲಿ ಒಳಗುರಿಯುವ ಹಸಿ ಮರದ ತುದಿಯಲ್ಲಿ ರಸ ಉಗುವವರು ಅಂತ ಹೇಳಿ. ಅಂದರೆ ಹಸಿಯ ಮರವನ್ನು, ಮರ ಅಂದರೆ ಸೌದೆ ಅಂತ ಅರ್ಥ, ಅಂದರೆ ಕಟ್ಟಿಗೆ, ಒಣ ಕಟ್ಟಿಗೆಗಳನ್ನು ಹಂಡೆಯಲ್ಲಿ, ಒಲೆ, ಸ್ನಾನದ ಮನೆಯಲ್ಲಿ ನೀರನ್ನು ಕಾಸೋದಕ್ಕೆ ಒಣ ಕಟ್ಟಿಗೆಗಳನ್ನು ಹಾಕ್ತಾರೆ. ಈಗ ಸಂಪ್ರದಾಯಗಳು ಬಿಟ್ಟು ಹೋಗ್ತಾ ಇವೆ, ಅದರ ಹಳ್ಳಿಗಳ ಕಡೆ ಈಗಲೂ ಉಂಟು. ಹಾಗೆ ಹಾಕಿದಾಗ ಅದರ ಮಧ್ಯೆ ಎಲ್ಲಾದರೂ ಒಂದು ಹಸಿಯ ಸೌದೆ, ಹಸಿಯ ಒಂದು ಕಟ್ಟಿಗೆ ಸೇರಿಕೊಂಡಿದ್ರೆ ಒಳಗಡೆ ಅದು ಸಹ ಉರಿಯೋಕ್ಕೆ ಶುರುವಾಗುತ್ತೆ. ಆ ಬೇರೆ ಕಟ್ಟಿಗೆಗಳು ಉರಿಯುವುದರ ಜೊತೆಗೆ ಇದು ಉರಿತಾ ಇರುತ್ತೆ. ಹಾಗೆ ಉರಿಯುವಾಗ ಅದರ ಹಿಂದುಗಡೆಯಿಂದ ನೀವು ಕೂತು ನೋಡಿದ್ರೆ ನಿಮಗೆ ಅನುಭವ ಇರುತ್ತೆ, ಹಳ್ಳಿಯಲ್ಲಿ ನೋಡಿದಾಗ ಅದನ್ನು ಹಿಂದುಗಡೆಯಿಂದ ಆ ಹಸಿಯ ಮರದ ತುದಿಯಲ್ಲಿ ಒಂದು ರಸ ಜಿನುಗುತ್ತಾ ಇರುತ್ತೆ, ನೊರೆ ನೊರೆಯಾಗಿ ಆಚೆ ಬರ್ತಾ ಇರುತ್ತೆ. ಅದು ನೀವೇನಾದ್ರು ಅಪ್ಪಿತಪ್ಪಿ ಅದನ್ನು ಮುಟ್ಟಿಬಿಟ್ರೆ ಕೈ ಸುಟ್ಟು ಹೋಗಿಬಿಡುತ್ತೆ ಅದು. ಆ ರೀತಿಯಲ್ಲಿ ಭೀಮಾರ್ಜುನರ ಹೃದಯದಲ್ಲಿ ಇದ್ದಂತಹ ಉರಿಯುವಂತಹ ಆ ಅಗ್ನಿ ಬೆಂಕಿ ಹೊರಭಾಗದಲ್ಲಿ ಕಣ್ಣಿನಲ್ಲಿ ರಸವಾಗಿ ಜಿನುಗುತ್ತಾ ಇತ್ತು. ಅದರ ಬಿಸಿ ಎಷ್ಟಿತ್ತು ಅಂತಂದರೆ ಅದನ್ನು ಮುಟ್ಟಿದರೆ ಕೈ ಸುಡುವಷ್ಟು ಬಿಸಿ ಇತ್ತು ಅಂತ ಹೇಳಿ ಅದಕ್ಕೆ ಉದಾಹರಣೆಯನ್ನು ಅವನು ಕುಮಾರವ್ಯಾಸ ಕೊಡ್ತಾನೆ. ಅಂದರೆ ಎಷ್ಟು ಗ್ರಾಮೀಣ ಪ್ರದೇಶದ ಚಿತ್ರಗಳನ್ನು ತಂದು ನಮ್ಮ ಮುಂದೆ ಪ್ರಶಸ್ತವಾಗಿ ಅದನ್ನು ಮಂಡಿಸ್ತಾನೆ ಅಂಥೇಳಿ. ನಮಗೆ ಈ ಚಿತ್ರಣ ಗೊತ್ತಾಗದೇ ಇದ್ದರೆ, ಇದೇನು ಒಳಗುರಿಯುವ ಹಸಿ ಮರದ ತುದಿಯಲ್ಲಿ ರಸ ಯಾವಾಗ ಬರುತ್ತೆ ಅಂತ ನಮಗೆ ಗೊತ್ತಾಗದೇ ಇದ್ದುಬಿಟ್ರೆ ಅವನು ಕುಮಾರವ್ಯಾಸ ಏನು ಹೇಳ್ತಾನೆ ಅಂತ ನಮಗೆ ಅರ್ಥವೇ ಆಗುವುದಿಲ್ಲ. ಅಂದರೆ ಆ ಗ್ರಾಮೀಣ ಪರಿಸರ ನಮಗೆ ಗೊತ್ತಿರಬೇಕು, ಗ್ರಾಮೀಣ ಸಂಸ್ಕೃತಿ ನಮಗೆ ಗೊತ್ತಿರಬೇಕು. ಆಗಷ್ಟೇ ನಾವು ಒಬ್ಬ ಕವಿಯನ್ನು, ವಿಶೇಷವಾಗಿ ಕುಮಾರವ್ಯಾಸನಂಥ ಕವಿಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದು ಬಹಳ ಮುಖ್ಯವಾದಂತಹದ್ದು. ಕೃಷಿಕರ ಬಗ್ಗೆ ಈಗ ತಾನೇ ಕಾವಂದರು ಮಾತನಾಡ್ತಾ ತಮ್ಮ ಸ್ವಾಗತ ಭಾಷಣದಲ್ಲಿ ಹೇಳಿದರು, ಕೃಷಿ ಇಲ್ಲದೆ ಇರುವಂತಹ ದೇಶ ಮತ್ತು ಸಾಹಿತ್ಯ ಕೃಷಿ ಇಲ್ಲದೆ ಇರುವಂತಹ ನಾಡು ಯಾವುದಕ್ಕೂ ಪ್ರಯೋಜನಕ್ಕೆ ಬರದೇ ಇರುವಂತಹದ್ದು ಅನ್ನುವ ಮಾತನ್ನು ಹೇಳಿದರು. ಕುಮಾರವ್ಯಾಸ ತನ್ನ ಭಾಷೆಯಲ್ಲಿ ಅದನ್ನು ಎಷ್ಟು ಸೊಗಸಾಗಿ ಹೇಳಿದ್ದಾನೆ ಅಂತ ಕೂಡಲೇ ನನಗೆ ನೆನಪಾಗಿ ಅದನ್ನು ಬರ್ಕೊಂಡೆ. ನಾನು ಆ ಸಾಲುಗಳನ್ನು ನಾನೇ ಮನಸ್ಸಿಗೆ ತಂದುಕೊಂಡು ಅದನ್ನು ಬರ್ಕೊಂಡೆ. ಅದನ್ನು ಅವನು ಹೇಗೆ ಹೇಳ್ತಾನೆ, ಕೃಷಿ ಮೊದಲು ಸರ್ವಕ್ಕೆ. ನೋಡಿ ಎಷ್ಟು ಶ್ರೇಷ್ಠವಾದ ಮಾತುಗಳನ್ನು ಅವತ್ತಿನ ಕಾಲದಿಂದ ಇವತ್ತಿನವರೆಗೂ ನಾವು ಅದನ್ನೇ ಹೇಳ್ತಾ ಇದ್ದೀವಿ. ಕೃಷಿ ಮೊದಲು ಸರ್ವಕ್ಕೆ, ಕೃಷಿಯಂ ಪಸರಿಸುವುದು ವಸು. ವಸು ಅಂದರೆ ಹಣ, ಕೃಷಿಯಿಂದಲೇ ಹಣದ ಮೂಲ ಉತ್ಪತ್ತಿ ಆಗುವಂಥದ್ದು. ಕೃಷಿಯಂ ಪಸರಿಸುವುದು ವಸು, ವಸುವಿನಿಂ ಸಾಧಿಸಲು ಅಸಾಧ್ಯವನಾವುದೈ. ಅಂದರೆ ವಸುವಿನಿಂದ, ಹಣದಿಂದ ನಾವು ಏನು ಬೇಕಾದರೂ ಸಾಧನೆ ಮಾಡೋಕ್ಕೆ ಮುಂದೆ ಆಗುತ್ತೆ. ಆದ್ದರಿಂದ ಕೃಷಿ ವಿಹೀನನ ದೇಶವದು ದುರ್ದೇಶ. ಎಲ್ಲಿ ಕೃಷಿ ಇಲ್ವೋ ಬೇರೆ ರೀತಿಯಲ್ಲಿ ಬೇಕಾದಷ್ಟು ಆದಾಯಗಳನ್ನು ಯಾರು ಬೇಕಾದರೂ ಸಂಪಾದನೆ ಮಾಡ್ಬೋದು. ಮರಳನ್ನು ಸಾಗಿಸಿ ಹಣ ಸಂಪಾದನೆ ಮಾಡ್ಬೋದು, ಭೂಮಿಯ ಒಳಗಿನ ಕಲ್ಲಿದ್ದಲನ್ನು ಅಥವಾ ಭೂಮಿಯ ಒಳಗಿನ ಎಣ್ಣೆಯನ್ನು ತೆಗೆದು ಹಣ ಸಂಪಾದನೆ ಮಾಡ್ಬೋದು,
ಅದು ಯಾವುದುವೇ ಸುಸಂಸ್ಕೃತ ರೀತಿಯಲ್ಲಿ ಹಣವನ್ನು ಸಂಪಾದನೆ ಮಾಡುವಂತಹ ಕ್ರಮ ಅಲ್ಲ. ಹಣವನ್ನು ಸಂಪಾದನೆ ಮಾಡುವುದರ ಜೊತೆಗೆ ನಮ್ಮ ಸಂಸ್ಕೃತಿನೂ ಜೊತೆಗೆ ಬೆಳೀತಾ ಇರಬೇಕು. ಅದಕ್ಕೋಸ್ಕರ ಕೃಷಿ ವಿಹೀನನ ದೇಶವದು ದುರ್ದೇಶ, ಅದು ದೇಶವೇ ಅಲ್ಲ. ಅದು ಕೃಷಿ ಇಲ್ಲದೆ ಇವತ್ತು ಯಾರು ಹಣವನ್ನು ಸಂಪಾದನೆ ಮಾಡ್ತಾರೆ ಅದು ಸರಿಯಾದ ದೇಶ ಅಲ್ಲ, ಸರಿಯಾದ ಸಂಸ್ಕೃತಿ ಅಲ್ಲ, ಬದುಕುವ ಲಕ್ಷಣ ಅಲ್ಲ ಅದು. ಆದ್ದರಿಂದ ಕೃಷಿಕರನ್ನು ಪಾಲಿಸಲು ಬೇಹುದು ಭೂಭುಜರು. ರಾಜರಾದಂಥವರು ಕೃಷಿಕರನ್ನು ಪಾಲಿಸುವಂಥದ್ದು ರಾಜರ ಪ್ರಥಮ ಕರ್ತವ್ಯ ಇದೆ ಅಂಥೇಳಿ ಇವತ್ತೂ ಸಹ ಯಾವುದೇ ರಾಜಕೀಯ ಪಕ್ಷಗಳ ಪ್ರಣಾಳಿಕೆಯಲ್ಲೂ ಇದೊಂದು ಮಾತು ಇದ್ದೇ ಇರುತ್ತೆ. ಕೃಷಿಕರಿಗೆ ನಾವು ಬೇಕಾದ್ದನ್ನು ಕೊಡ್ತೀವಿ ಎನ್ನುವಂತಹ ಮಾತು ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಮತ್ತು ಕೃಷಿಕರಿಂದ ತೆರಿಗೆಯನ್ನು ಎಲ್ಲ ಸರ್ಕಾರಗಳು ವಸೂಲು ಮಾಡಿಯೇ ಮಾಡ್ತಾ ಇವೆ. ಪ್ರಾಚೀನ ಕಾಲದಿಂದಲೂ ನಮಗೆ ಹಿಂದಿನ ಕಾಲದಲ್ಲಿ ಪ್ರಾಚೀನ ಕಾಲದಲ್ಲಂತೂ ಕೃಷಿಯನ್ನು ಬಿಟ್ಟರೆ ಬೇರೆ ಆದಾಯವೇ ಇಲ್ಲ. ಯಾರಿಗೆ ರಾಜರಾದಂಥವರಿಗೆ ಕೃಷಿಕರಿಂದಲೇ ಬರಬೇಕು. 1/6 ಭಾಗ ಅವರು ಬೆಳೆದದ್ದನ್ನು ತಂದು ರಾಜನಿಗೆ ಕೊಟ್ಟು ಬಿಡಬೇಕು ಅನ್ನುವಂಥದ್ದು ಆಗಿನ ಕಾಲದಿಂದ ನಡ್ಕೊಂಬಂದಂಥದ್ದು. ಈಗ ಅದು ತೀರ ಗೌಣವಾಗಿದೆ. ಕೃಷಿಕೆಯಿಂದ ಸರ್ಕಾರಕ್ಕೆ ಬರುವ ಆದಾಯ ತೀರ ಗೌಣವಾಗಿದೆ. ಆದರೆ ಹಳೆ ಕಾಲದಿಂದ ಇದ್ದಂತಹ ಒಂದು ಸ್ಥಿತಿ ಅದು. ಅದನ್ನು ಹೇಗೆ ನಾವು ಸಂಪಾದನೆ ಮಾಡಬೇಕು, ಆ ಕರವನ್ನು ಹೇಗೆ ವಸೂಲು ಮಾಡಬೇಕು ಅಧಿಕಾರಿಗಳಾದಂಥವರು, ರಾಜನ ಪ್ರತಿನಿಧಿಗಳಾದಂಥವರು ಅಥವಾ ಇವತ್ತು ಕಂದಾಯ ಇಲಾಖೆಯ ಅಧಿಕಾರಿಗಳು ನೌಕರರಾದಂಥವರು ಅದನ್ನು ಹೇಗೆ ವಸೂಲು ಮಾಡಬೇಕು ಜನಗಳಿಂದ ಅಂತಂದರೆ, ಫಲಬಹುದ ಕೆಡಲೀಯದೆ ಅಳಿ ಮಧುವ ಸಂಗ್ರಹಿಸುವವೋಲ್ ಕರದ ಅರ್ಥವನ್ನು ಸಂಗ್ರಹಿಸಬೇಹುದು ಅಂಥೇಳಿ. ಅಂದರೆ ಒಂದು ದುಂಬಿ ಹೂವಿಗೆ ತನ್ನ ಕೊಕ್ಕನ್ನು ಹಾಕಿ ಅದನ್ನು ಚುಚ್ಚಿ ಅಲ್ಲಿಂದ ಮಧುವನ್ನು ಹೀರುತ್ತೆ. ಆದರೆ ಆ ಹೂವಿಗೆ ಅದರಿಂದ ಏನೂ ತೊಂದರೆ ಆಗುವುದಿಲ್ಲ. ಅದೇ ನಮಗೆ ಚುಚ್ಚಿದಾಗ ಎಷ್ಟು ನೋವಾಗುತ್ತೋ ಆ ಥರ ನೋವುಗಳಾಗಲಿ ಯಾವ ತೊಂದರೆಯೂ ಆ ಹೂವಿಗೆ ಆಗುವುದಿಲ್ಲ. ಆ ಹೂವಿಗೆ ತೊಂದರೆ ಆಗದ ರೀತಿಯಲ್ಲಿ ಮುಂದೆ ಫಲವಾಗುವಂತಹ ಆ ರೇಣುಗಳನ್ನು ತೊಂದರೆಗೆ ಒಳಪಡಿಸದೇನೆ ಯಾವ ರೀತಿಯಲ್ಲಿ ಆ ಅಳಿಗಳು ದುಂಬಿಗಳು ಮಧುವನ್ನು ಸಂಗ್ರಹಿಸುತ್ತವೋ ಹಾಗೆ ಕರದ ಅರ್ಥವನ್ನು, ಕರದ ದುಡ್ಡನ್ನು, ಹಣವನ್ನು, ಟ್ಯಾಕ್ಸ್ ಹಣವನ್ನು ಸಂಗ್ರಹಿಸಬೇಹುದು. ಅದರಲ್ಲಿ ಇನ್ನೊಂದು ಆಸಕ್ತಿಯುತವಾದ ವಿಚಾರವನ್ನು ನೀವು ನೋಡಬೇಕು. ಅದೇನೆಂದರೆ, ಆ ದುಂಬಿ ಒಂದು ಹೂವಿನಿಂದ ಮಧುವನ್ನು ಹೀರುವ ಸಮಯಕ್ಕೆ ಸರಿಯಾಗಿ ಅದು ಪರಾಗಸ್ಪರ್ಶ ಮಾಡಿ ಆ ಹೂವಿನ ಆ ಗಿಡದ ಅಭಿವೃದ್ಧಿಗೆ ಸಹಾಯ ಮಾಡುತ್ತೆ, ಆ ಸಸ್ಯವನ್ನು ಅಭಿವೃದ್ಧಿಗೊಳಿಸುತ್ತೆ. ಅಂದರೆ ನೀವು ಟ್ಯಾಕ್ಸ್ನಲ್ಲಿ ಕಲೆಕ್ಟ್ ಮಾಡಿದ ಹಣ ಏನಿದೆ ಅದು ಆ ರೈತರ ಅಭಿವೃದ್ಧಿಗೆ, ಜನತೆಯ ಅಭಿವೃದ್ಧಿಗೆ ಪುನಃ ಹಿಂದಿರುಗಬೇಕು ಅನ್ನುವಂಥದ್ದು ಅದರಲ್ಲಿರುವಂತಹ ಒಂದು ಸೂಕ್ಷ್ಮವಾದಂತಹ ವಿಚಾರ ಅದು. ಅಂದರೆ ಕರವನ್ನು ವಸೂಲು ಮಾಡುವಾಗ ರೈತರಿಗೆ ತೊಂದರೆ ಆಗಬಾರ್ದು, ಅದೇ ರೀತಿಯಲ್ಲಿ ಅದು ಪುನಃ ರೈತರಿಗೆ ಉಪಯೋಗಕ್ಕೆ ವಾಪಸ್ ಬರೋ ಹಾಗಾಗಬೇಕು, ಜನಗಳಿಗೆ ವಾಪಸ್ ಉಪಯೋಗ ಆಗುವ ಹಾಗಾಗಬೇಕು ಅಂತ ಹೇಳಿ ಬಹಳ ಸ್ವಾರಸ್ಯಕರವಾಗಿ ಇಂತಹ ಸಂಗತಿಗಳನ್ನು ಕುಮಾರವ್ಯಾಸ ಅನೇಕ ಸಂದರ್ಭಗಳಲ್ಲಿ ಅದನ್ನು ಹೇಳ್ತಾನೆ. ರಾಜನೀತಿಗೆ ಬಂದರೆ ಕುಮಾರವ್ಯಾಸ ಒಂದು ಮಾತನ್ನು ಹೇಳ್ತಾನೆ. ಎಷ್ಟು ಚೆನ್ನಾಗಿ ಅವನ ಮಾತನ್ನು ಹೇಳಿದ್ದಾನೆ ನೋಡಿ. ಇದು ಸಾಮವೆಂಬುದು ರಾಜನೀತಿಗೆ ತಾ ಮನೋಹರ ರೂಪು. ನಮಗೆ ಚೆನ್ನಾಗಿ ಗೊತ್ತಿದೆ, ಕೃಷ್ಣ ಸಂಧಾನಕ್ಕೆ ಬಂದಾಗ ದುರ್ಯೋಧನನನ್ನು ಕುರಿತು ಆ ಮಾತನ್ನು ಹೇಳ್ತಾನೆ. ಸಾಮವೆಂಬುದು ರಾಜನೀತಿಗೆ ತಾ ಮನೋಹರ ರೂಪು. ರಾಜನೀತಿಗೆ ಬಹಳ ಮುಖ್ಯವಾದಂತಹ ಪ್ರಧಾನವಾದಂತಹ ಅಸ್ತ್ರ ಯಾವುದು ಅಂದರೆ ಸಾಮ ಅಂಥೇಳಿ. ಆ ಸಾಮ ಯಾವುದು ಅಂದರೆ ಸಾಮ, ದಾನ, ಭೇದ, ದಂಡ ಅಂಥೇಳಿ 4 ಉಪಾಯಗಳಲ್ಲಿ 4 ಉಪಾಯಗಳಲ್ಲಿ ನಾವು ಯಾವುದೇ ಕೆಲಸವನ್ನು ಸಾಧಿಸಬೇಕಾದ್ರು, ಅದು ರಾಜಕೀಯವಾಗ್ಬೋದು, ಸಾಮಾಜಿಕವಾಗಿ ಆಗ್ಬೋದು, ಮನೆಯ ವಿಚಾರ ಆಗ್ಬೋದು, ಯಾವುದನ್ನೇ ಆಗಲಿ ನಾವು ಒಂದು ಕೆಲಸವನ್ನು ಸಾಧಿಸ್ಕೋಬೇಕಂದ್ರೆ ಈ 4 ಉಪಾಯಗಳ, ಈ 4 ಉಪಾಯಗಳಲ್ಲಿ ಯಾವುದಾದ್ರೂ ಒಂದನ್ನು ಅನುಸರಿಸಬೇಕು, ಅದು ತಪ್ಪಿಲ್ಲ. ಆದರೆ ಹೇಗೆ ಅನುಸರಿಸಬೇಕು ಅಂತ ಕುಮಾರವ್ಯಾಸ ಹೇಳ್ತಾನೆ. ಸುಮ್ಮನೆ ಯಾವುದನ್ನೋ ಯಾವಾಗಲೂ ಉಪಯೋಗಿಸ್ಬಿಡೋದಲ್ಲ, ಕಡೆಯ ಉಪಾಯನ ಮೊದಲೇ ಮಾಡಿಬಿಡುವುದಲ್ಲ. ಆದ್ದರಿಂದ ಯಾವ ಥರ ಮಾಡಬೇಕು ಅಂದರೆ, ಸಾಮವೆಂಬುದು ರಾಜನೀತಿಗೆ ತಾ ಮನೋಹರ ರೂಪು. ಸಾಮ ಅಂದರೆ ಎದುರು ಬದುರು ಕೂತ್ಕೊಂಡು ಚರ್ಚೆ ಮಾಡಿ ಮಾತುಕತೆಯ ಮೂಲಕವೇ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕು. ಇದು ನಿಮ್ಮ ಮನೆಗೂ ನಿಜ, ರಾಜ್ಯಕ್ಕೂ ನಿಜ, ದೇಶಕ್ಕೂ ನಿಜ, ಅಂತಾರಾಷ್ಟ್ರೀಯ ವಿಚಾರಗಳಿಗೂ ಈ ಮಾತು ನಿಜ. ಇವತ್ತೂ ಇದು ನಿಜವಾದಂತಹ ಮಾತು. ಸಾಮವೆಂಬುದು ರಾಜನೀತಿಗೆ ತಾ ಮನೋಹರ ರೂಪ. ಎಂಥ ಸಮಸ್ಯೆಗಳನ್ನು ಕೂತು ಬಗೆಹರಿಸ್ಕೊಳ್ಳಿಕ್ಕೆ ಸಾಧ್ಯವಾಗದೇ ಇರುವಂತಹ ಸಮಸ್ಯೆಗಳು ಪ್ರಪಂಚದಲ್ಲಿ ಯಾವುದೂ ಇರುವುದಿಲ್ಲ. ಯಾಕೆಂದರೆ ಸಮಸ್ಯೆಗಳನ್ನು ಹುಟ್ಟುಹಾಕಿರುವಂತಹದ್ದೇ ಯಾವುದೋ ಒಂದು ಜನ, ಅದನ್ನು ಅನುಭವಿಸ್ತಾ ಇರೋರು ಇನ್ನೊಬ್ಬರು. ಆ ಕಾರಣಕ್ಕೆ ಅವರಿಬ್ಬರು ಕೂತ್ಕೊಂಡಾಗ ಅದನ್ನು ಪರಿಹಾರ ಮಾಡೋದಕ್ಕೆ ಸಾಧ್ಯವಾಗಿಯೇ ಆಗತ್ತೆ. ಆದರೆ ಮನಸ್ಸಿರಲ್ಲ ಅದಕ್ಕೆ. ಆದ್ದರಿಂದ ಸಾಮವನ್ನು ಮೊದಲು ಉಪಯೋಗಿಸ್ತಕ್ಕದ್ದು.
ಅಂತಹ ಸಾಮದಲ್ಲಿ ಪ್ರಯೋಜನ ಆಗಲಿಲ್ಲ ಅಂದಾಗ ಮಾತ್ರ ದಾನಕ್ಕೆ ಹೋಗಬೇಕು. ದಾನ ಅಂದರೆ ನಾವು ಹೇಳುವಂತಹ ದಾನ ಕೊಡ್ತೀವಲ್ಲ ಆ ದಾನ ಅಲ್ಲ. ದಾನ ಅಂದರೆ ಅದಕ್ಕೆ ಈಗಿನ ಕೆಟ್ಟ ರೂಪದ ಒಂದು ಶಬ್ದ ಅಂದರೆ ಲಂಚ ಅಂಥೇಳಿ. ಆ ರೀತಿಯಲ್ಲಿ ಹಣವನ್ನು ಕೊಟ್ಟಾದರೂ ತನ್ನ ಕೆಲಸವನ್ನು ಮಾಡಿಕೊಳ್ಬೋದು. ಆದರೆ ರಾಜನೀತಿಗೆ ಮನೋಹರ ರೂಪು ಸಾಮ. ಸಾಮವೆಂಬುದು ರಾಜನೀತಿಗೆ ತಾ ಮನೋಹರ ರೂಪು. ಬದುಕುವ ಭೂಮಿಪಾಲರ ಅನಂತ ವಿಭವಕ್ಕೆ ಬೀಜ ಮಂತ್ರವಿದು. ಬದುಕಬೇಕು, ನಾವು ರಾಜ್ಯವನ್ನು ಆಳಬೇಕು ಅನ್ನುವಂತಹ ರಾಜರುಗಳಿಗೆ ಒಂದು ದೊಡ್ಡ ಮಂತ್ರ ಇದ್ದ ಹಾಗೆ ಇದು ಸಾಮ ಅನ್ನೋದು. ಮುಂದಿನ ಮಂತ್ರಗಳಿದೆಯಲ್ಲ, ತಂತ್ರಗಳು, ದಾನ ಅನ್ನುವಂಥದ್ದು, ಅದು ಸಾಮ ತಪ್ಪಿದ ಬಳಿಕ ನೀತಿ ವಿರಾಮವಾಗದೆ ಬಿಡದು. ಮಿಕ್ಕಿದ್ದ ಉಪಾಯಗಳೆಲ್ಲ ಕೆಟ್ಟ ಉಪಾಯಗಳು, ಅದು ಯಾವುದು ಒಳ್ಳೆಯದಲ್ಲ. ಒಳ್ಳೆಯ ಉಪಾಯ ಸಾಮ ಮಾತ್ರ. ಎರಡನೇದೇನೋ ದಾನ. ಈಗಾಗಲೇ ನಾನು ಹೇಳಿದೆ, ಆ ದಾನ ಅನ್ನುವಂಥದ್ದು ಅನೀತಿಯುತವಾದಂಥದ್ದು. ಅದರಲ್ಲೂ ನಿಮಗೆ ಕೆಲಸ ಆಗಲಿಲ್ಲ ಅಂದರೆ ಭೇದ, ಇಬ್ಬರ ನಡುವೆ ಭೇದವನ್ನು ತಂದಿಟ್ಟು ನಮ್ಮ ಕೆಲಸವನ್ನು ಮಾಡಿಕೊಳ್ಳುವಂಥದ್ದು ಇದೆಯಲ್ಲ, ಭೇದವನ್ನು ತಂದು ಭೇದೋಪಾಯ ಮಾಡುವಂಥದ್ದು, ಅದು ಅನೀತಿಯುತವಾದಂಥದ್ದು. ಆದರೆ ಕಡೆಗೆ ಇರುವಂಥದ್ದು ಇದೆಯಲ್ಲ, ದಂಡವೆಂಬುದು ಉಪಾಯದ ಸೀಮೆಯಲ್ಲಿ ಸಾಮಾನ್ಯತರ. ದಂಡದವರೆಗೆ ನಾವು ಹೋಗಲೇಬಾರದು. ಯಾವುದೇ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಬೇಕಾದ್ರೆ ಒಬ್ಬರನ್ನು ದಂಡಿಸಿ ಅವನಿಗೆ ಹೊಡೆದು ಬಡಿದು ತನ್ನ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳುವಂಥದ್ದನ್ನು ಯಾವ ಕಾರಣಕ್ಕೂ ಮಾಡಲೇಬಾರದು. ಯಾಕೆ ಅಂದರೆ ಅದು ಸಾಮಾನ್ಯ ತರವಾದ್ದು, ಅದನ್ನು ನಾವು ಬೀಸಿ ಎಸಿಬೇಕು. ಆ ರೀತಿಯಂಥ ಒಂದು ಉಪಾಯ ಅದು. ಈ ರೀತಿಯಲ್ಲಿ ಸಾಮ ದಾನ ಭೇದ ದಂಡಗಳನ್ನು ಕ್ರಮವಾಗಿ ಉಪಯೋಗಿಸಬೇಕು ಅಂತ ಹೇಳಿ ಕೃಷ್ಣ ದುರ್ಯೋಧನನಿಗೆ ಹೇಳ್ತಾ, ಅದಕ್ಕೋಸ್ಕರ ನಾನು ಸಾಮದಿಂದ ನಿನಗೆ ಹೇಳ್ತಾ ಇದ್ದೀನಪ್ಪ. ನಾನು ನಿನಗೆ ಬುದ್ಧಿವಾದವನ್ನು ಯಾಕೆ ಹೇಳ್ತಿದ್ದೇನೆ ಅಂದರೆ, ನೀವು ಪಾಂಡವರು ಕೂತ್ಕೊಂಡು ಮಾತಾಡ್ಕೊಳ್ಳಿ, ನಿಮಗೆ ಯಾವ ರಾಜ್ಯ ಅರ್ಧ ಭಾಗ ಬೇಕು, ಅವರಿಗೆ ಯಾವುದು ಬೇಕು ಅಂತ ಹೇಳಿ. ಇಲ್ಲ ಅಂದರೆ 5 ಗ್ರಾಮಗಳನ್ನಾದರೂ ನೀನು ಕೊಡು ಅಂತ ಅವರು ಕೇಳಿದ್ದಾರೆ, ಅಷ್ಟನ್ನಾದರೂ ನೀನು ಕೊಡು ಅಂಥೇಳಿ ಆ ಸಾಮವನ್ನು ಈ ಕಡೆಯವರೆಗೂ ಮುಟ್ಟಿಸ್ತಾನೆ ಕೃಷ್ಣ. ಯಾವಾಗ ಸಾಮದಿಂದ ಸಾಧ್ಯವಾಗುವುದಿಲ್ಲವೋ ಆಗ ಅನಿವಾರ್ಯವಾಗಿ ದಾನಕ್ಕೆ ಬರ್ತಾನೆ. ದಾನ ಅಂದರೆ ನೀನು ಅರ್ಧ ರಾಜ್ಯವನ್ನು ಕೊಡಬೇಡ ಕಣಯ್ಯ, ನಾನೇ ಬಿಟ್ಟುಬಿಡ್ತೀನಿ ಎಲ್ಲವನ್ನೂ, ಕೇವಲ 5 ಗ್ರಾಮಗಳನ್ನು ಕೊಡು, 1 ಗ್ರಾಮವನ್ನು ಕೊಡು. ಅದಕ್ಕೂ ದುರ್ಯೋಧನ ಒಪ್ಪಲಿಲ್ಲ. ಆಗ ಭೇದವನ್ನು ಅವನು ಉಪಯೋಗಿಸಲೇಬೇಕಾಯಿತು. ಭೇದದ ಪರಿಣಾಮವಾಗಿ ಕರ್ಣನನ್ನು ಅವನು ಭೇದನೆ ಮಾಡಬೇಕಾಯಿತು. ಕರ್ಣನನ್ನು ಭೇದನ ಮಾಡಿ ಕರ್ಣನಿಗೆ ಅವನ ಹುಟ್ಟಿನ ರಹಸ್ಯವನ್ನು ಹೇಳಿ ದುರ್ಯೋಧನನ ಕಡೆಗೆ ಅವನು ಯುದ್ಧವನ್ನು ಮನಸ್ಸು ಬಿಟ್ಟು ಮಾಡಬಾರದು ಅನ್ನುವ ರೀತಿಯಲ್ಲಿ ಕೃಷ್ಣ ಮಾಡಿ ಹಾಕಿಬಿಟ್ಟ. ಕಡೆಗೆ ಇತ್ತಲ್ಲ, ಅದರಲ್ಲೂ ದುರ್ಯೋಧನನ ಒಪ್ಪಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಕರ್ಣನಿಗೂ ಅಂದಾಗ ದಂಡವೆಂಬುದು ಉಪಾಯದಲ್ಲಿ ಸಾಮಾನ್ಯತರ. ಕೃಷ್ಣ ಅದಕ್ಕೆ ಕಡೆಗೆ ತೀರ್ಮಾನವನ್ನು ಮಾಡಿ ದಂಡವನ್ನೇ ಅವನು ಬಳಸುವಂತಹ ಸ್ಥಿತಿಗೆ ದುರ್ಯೋಧನ ತಂದುಕೊಂಡ ಅನ್ನುವಂತಹ ಮಾತನ್ನ ಈ ಪದ್ಯದ ಮೂಲಕ ಕುಮಾರವ್ಯಾಸ ಎಷ್ಟು ಚೆನ್ನಾಗಿ ನಮ್ಮ ಮುಂದೆ ತಿಳಿಸಿದ್ದಾನೆ ಅಂತ ಹೇಳಬೇಕು. ಇನ್ನು ಒಂದು ಗ್ರಾಮೀಣ ಚಿತ್ರವನ್ನು ನಿಮ್ಮ ಮುಂದೆ ಪುನಃ ಇಟ್ಟು ನಾನು ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಈಗಾಗಲೇ ನನ್ನ ಸಮಯಕ್ಕೆ ಆಗ್ತಾ ಇದೆ. ಬಹಳ ಕುಮಾರವ್ಯಾಸನಲ್ಲಿ ಇಂಥ ಎಷ್ಟೆಷ್ಟೋ ನೂರಾರು ಸಂದರ್ಭಗಳು ಬರುತ್ತವೆ. ಅವನ ರೂಪಕಗಳು ಮತ್ತು ಇತರ ಅಲಂಕಾರಗಳು ಬಹಳ ಅದ್ಭುತವಾಗಿ ಇರುವಂತಹದ್ದು ಕುಮಾರವ್ಯಾಸರ ಕಾವ್ಯ. ನೀವು ಪ್ರತಿಯೊಬ್ಬರೂ ಅದನ್ನು ಓದಲೇಬೇಕಾದಂತಹ ಒಂದು ಕಾವ್ಯ ಅದು. ಅಂತಹ ಕಾವ್ಯದಲ್ಲಿ ಬರುವಂತಹ ಒಂದು ಸಣ್ಣ ಉದಾಹರಣೆಯನ್ನು ನಾನು ಹೇಳ್ತೀನಿ. ಉದಾಹರಣೆ ತುಂಬ ಸಣ್ಣದು, ಆದರೂ ಎಷ್ಟು ಪ್ರಭಾವಶಾಲಿಯಾಗಿರುತ್ತೆ ಅವನ ಮಾತುಗಳು, ಆ ಉದಾಹರಣೆಗಳು ಅಂತ ನೋಡಬೇಕು. ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಜನರು ಹಿಂದೆ ತಮ್ಮ ಕೆಲಸ ಕಾರ್ಯಗಳಿಗೋಸ್ಕರವಾಗಿ ದನಗಳನ್ನೋ ಕೋಣೆಗಳನ್ನೋ ಹೊಲ ಗದ್ದೆ ಕೆಲಸಕ್ಕೆ ಉಪಯೋಗಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಬೆಳಗಿನಿಂದ ಸೂರ್ಯೋದಯಕ್ಕೆ ಮೊದಲೇ ತಮ್ಮ ಹೊಲ ಗದ್ದೆಗಳಿಗೆ ಹೋಗಿ ಅಲ್ಲಿ ಕೋಣಗಳ ಸಹಾಯದಿಂದ ಅಥವಾ ದನಗಳ ಸಹಾಯದಿಂದ ತಮ್ಮ ಕೃಷಿ ಕೆಲಸವನ್ನು ಮಾಡಿಕೊಂಡು ಮನೆಗೆ ಹಿಂದಿರುಗಿ ಬರುವಾಗ ದಾರಿಯಲ್ಲಿರುವಂತಹ ಒಂದು ಹಳ್ಳವೋ ತೊರೆಯೋ ಒಂದು ಕೆರೆಯೋ ಒಂದು ಹೊಳೆಯೋ ಅಲ್ಲಿ ಅವುಗಳನ್ನು ಮುಳುಗಿಸಿ ಅವುಗಳಿಗೆ ಸಮಾಧಾನ ಮಾಡಿ ಬೆನ್ನ ಮೇಲೆ ನೀರು ತಟ್ಟಿ ಆಮೇಲೆ ನೀರು ಕುಡಿಸಿ ಅವಕ್ಕೆ ಮನೆಗೆ ಕರ್ಕೊಂಡು ಹೋಗುವಂತಹ ಕ್ರಮ ನಿಮಗೆಲ್ಲ ಗೊತ್ತಿರುವಂತಹದ್ದೇ. ಯುದ್ಧ ಭೂಮಿಯಲ್ಲೂ ಸಹ ಕುಮಾರವ್ಯಾಸ ಅಂತಹ ಒಂದು ಚಿತ್ರವನ್ನು ಕೊಡ್ತಾನೆ. ಆ ಚಿತ್ರ ಯಾವುದು ಅಂದರೆ, ಕೃಷ್ಣ ಓಡಿಸ್ತಾ ಇರುವಂತಹ ರಥದ ಕುದುರೆಗಳಿಗೆ ಜೊಲ್ಲು ಶುರುವಾಗಿಬಿಡುತ್ತೆ ಬಾಯಿನಲ್ಲಿ. ಆ ಕುದುರೆಗಳಿಗೆ ದಾಹ ಶುರುವಾಗಿದೆ, ನೀರು ಬೇಕು ಅಂತ ಗೊತ್ತಾಗಿ ಹೋಗ್ಬಿಡುತ್ತೆ. ಆಗ ಅರ್ಜುನ ಒಂದು ಕೆರೆಯನ್ನೇ ನಿರ್ಮಾಣ ಮಾಡಿ ಅಲ್ಲಿ ನೀರನ್ನು ಆ ಕೆರೆಯಲ್ಲಿ ತುಂಬಿ
ಆ ಕುದುರೆಗಳಿಗೆ ಕೃಷ್ಣ ಕುದುರೆಗಳನ್ನು ಕರ್ಕೊಂಡು ಹೋಗ್ತಾನೆ ಕೆರೆಗಳಿಗೆ. ತಾನು ಮೊದಲು ನೀರು ಕುಡಿಯುವುದಿಲ್ಲ, ಅರ್ಜುನ ನೀರು ಕುಡಿಯುವುದಿಲ್ಲ. ಆ ಕುದುರೆಗಳಿಗೆ ನೀರು ಕುಡಿಸಿ ಆಮೇಲೆ ಅವು ಮೈಯೆಲ್ಲ ತೊಳೆದು ಆನಂತರ ಆ ರಥದಲ್ಲಿ ಇದ್ದಂತಹ ಕುದುರೆಗಳ ಆಹಾರವನ್ನು ತೆಗೆದು ಆ ಮಾರುಗುಕ್ಕೆ ಒಳಗೆ ಕಟ್ಟಿ ಅದನ್ನು ಒಂದು ಮರಕ್ಕೆ ಕಟ್ಟಿ ಕುದುರೆಯನ್ನು ಆಮೇಲೆ ಸರೋವರದೊಳಗೆ ಅವರಿಬ್ಬರು ಪ್ರವೇಶ ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ಕೃಷ್ಣ ಆ ಕುದುರೆಗಳ ಮೈ ತೊಳೆದಂತೆ, ಮೈ ಒರೆಸಿದನಂತೆ, ಅದರ ಬೆನ್ನುಗಳನ್ನು ಉಜ್ಜಿದ್ದಾನೆ, ಅದರ ಬಾಲವನ್ನೆಲ್ಲ ಉಜ್ಜಿದ್ದಾನೆ. ಅದರ ಕುದುರೆಗಳ 4 ಕುದುರೆಗಳ ಮೈ ಮೇಲೆ ಕೃಷ್ಣ ಕೈ ಹಾಕಿದ ಕೂಡಲೇ ರೋಮಾಂಚನಗೊಳ್ತಾ ಇವೆ ಕುದುರೆಗಳು, ಆ ರೀತಿಯಲ್ಲಿವೆ. ಆಗ ಕಡೆಗೆ ಅವನು ಮರಕ್ಕೆ ಕಟ್ಟಾಕಿ ಅವನು ಪುನಃ ಕೊಳದ ಕಡೆಗೆ ಕೃಷ್ಣ ಹೋಗ್ತಾ ಇರಬೇಕಾದ್ರೆ ಆ ಕುದುರೆಗಳು ಕೃಷ್ಣನನ್ನು ಒಂದು ಕೃತಜ್ಞತಾ ಭಾವದಿಂದ ನೋಡಿದುವಂತೆ. ಹಾಗೆ ನೋಡಿದ್ದನ್ನು ಕುಮಾರವ್ಯಾಸ ಬರೀತಾನೆ, ಕುದುರೆ 4ರ ಪುಣ್ಯ ಸನಕಾದಿ ಋಷಿಗಳಿಗಿಲ್ಲ ಹೋಗು ಅಂತೇಳಿ. ಈ 4 ಕುದುರೆಗಳಿಗೆ ಇರುವಂತಹ ಪುಣ್ಯ ಸನಕ ಸನಂದನಾದಿಗಳು 1000 ವರ್ಷ ತಪಸ್ಸು ಮಾಡ್ತಾ ಇದ್ದಾರೆ, ಅವ್ರಿಗೂ ಸಹ ಸಿಕ್ಕಲಿಲ್ಲ ಕೃಷ್ಣನನ್ನು ಕುರಿತು ತಪಸ್ಸು ಮಾಡಿದರೆ. ಈ ಕುದುರೆಗಳಿಗೆ ಅಂತಹ ಪುಣ್ಯ ಸಿಕ್ಕಿದೆ. ಕೃಷ್ಣನ ಹತ್ರ ಮೈ ತೊಳಸ್ಕೊಳ್ಳುವಂತಹ, ಕೃಷ್ಣನಿಂದ ಉಪಚಾರ ಪಡೆಯುವಂತಹ ಒಂದು ಸಂದರ್ಭ ಕುದುರೆಗಳಿಗೆ ಸಿಕ್ಕಿದೆ ಅಂದರೆ ಅವಕ್ಕೆ ಎಷ್ಟು ಸಂತೋಷ ಆಗಿರಬೇಕು ಅನ್ನುವಂತಹ ಮಾತುಗಳನ್ನು ಹೇಳ್ತಾನೆ. ಇಂತಹ 100 ಪ್ರಸಂಗಗಳನ್ನು ನಾವು ಕುಮಾರವ್ಯಾಸ ಭಾರತದಲ್ಲಿ ಕಾಣಲಿಕ್ಕಾಗ್ತದೆ. ಬರೀ ಕುಮಾರವ್ಯಾಸ ಭಾರತ ಅಷ್ಟೇ ಅಲ್ಲ, ಬೇರೆ ಬೇರೆ ಕವಿತೆಗಳಲ್ಲಿ ಕಾವ್ಯಗಳಲ್ಲಿ ಸಹ ನೋಡ್ಬೋದು. ಕುಮಾರವ್ಯಾಸನಿಗೆ ಎಣೆಯಾಗಿರುವಂಥವನು ಒಬ್ಬನೇ ಕವಿ ಪಂಪ. ಅದನ್ನು ನಾಗರಾಜ ಅಂತ ಒಬ್ಬ ಕವಿ ಅದನ್ನು ಹೇಳ್ತಾನೆ, ಕನ್ನಡದೊಳ್ಳು ಯಾವಾಗಲೂ ನಿರುತಂ ಸತ್ಕವಿ ಪಂಪನೋರ್ವನೇ. ಯಾವಾಗಲೂ ನಿರುತವಾಗಿ ದೊಡ್ಡ ಕವಿ ಅಂತಂದರೆ ಪಂಪ ಒಬ್ಬನೇ ಅಂಥೇಳಿ ನಾಗರಾಜ ಅನ್ನೋ ಒಬ್ಬ ಕವಿ ಹೇಳ್ತಾರೆ. ಅಂತಹ ಕುಮಾರವ್ಯಾಸ ಮತ್ತು ಪಂಪ ಅವರಿಬ್ಬರ ಕಾವ್ಯಗಳನ್ನು ತೆಗೆದು ನೋಡಿದಾಗಲೂ ಇಂತಹ ಅನೇಕ ಸಂದರ್ಭಗಳನ್ನು ನಾವು ಗಮನಿಸೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಅವರು ದೊಡ್ಡ ಕವಿಗಳು ಅಂತ ಅನಿಸ್ಕೊಂಡಿರೋದು. ಸುಮ್ಮನೆ ಒಂದು ಕಾವ್ಯವನ್ನು ಬರೀಬೇಕು ಅನ್ನೋ ಬಲವಂತಕ್ಕೆ ಬರೆಯುವುದಲ್ಲ, ಸ್ವತಃ ತನ್ನಿಂದಲೇ ಅದು ಉದ್ಭವವಾಗಬೇಕು ಕಾವ್ಯ. ಅಂತಹ ರೀತಿಯ ಕವಿಗಳು ನಮ್ಮ ಕನ್ನಡ ನಾಡಿನಲ್ಲಿ ಇದ್ದಾರೆ. ನಮ್ಮ ಕನ್ನಡ ಜನಕ್ಕೆ ಅವರುಗಳ ಪರಿಚಯ ಆಗಬೇಕು ಅನ್ನುವಂಥದ್ದು ನನ್ನ ಕಳಕಳಿ. ಆ ಕಳಕಳಿಯ ಕರೆಯೊಂದಿಗೆ ನೀವು ಸಹ ಕುಮಾರವ್ಯಾಸ ಭಾರತವನ್ನು ಸಾಧ್ಯವಾದಷ್ಟು ಓದಿ. ಪಂಪನನ್ನು ಓದೋದು ಸ್ವಲ್ಪ ಕಷ್ಟ ಆಗುತ್ತೆ, ಯಾರಾದ್ರೂ ಒಬ್ಬರು ಗುರುಗಳನ್ನಿಟ್ಟು ಪಂಪನನ್ನು ಓದಿ. ಇಲ್ಲದೇ ಇದ್ದರೆ DL ನರಸಿಂಹಾಚಾರ್ಯ ಅವರದು ದೀಪಿಕೆ ಇದೆ, ಪಂಪ ಭಾರತ ದೀಪಿಕೆ, ಅದನ್ನು ತೊಗೊಂಡು ಓದಿ. ಕುಮಾರವ್ಯಾಸ ಭಾರತದ ಬಗ್ಗೆ ನಾವು ಈಗ ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಒಂದು ಕುಮಾರವ್ಯಾಸ ಅಧ್ಯಯನ ಪೀಠವನ್ನು ಸ್ಥಾಪನೆ ಮಾಡಿ ಅದಕ್ಕೆ ನನ್ನನ್ನೇ ಮೊದಲನೆಯ ವಿಸಿಟಿಂಗ್ ಪ್ರೊಫೆಸರ್ ಅಂಥೇಳಿ ನೇಮಕ ಮಾಡಿದರು. ಅಂತಹ ಸಂದರ್ಭದಲ್ಲಿ ನಾನು ಡಾಕ್ಟರ್ ವೆಂಕಟಾಚಲ ಶಾಸ್ತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿ ಆ ಯೂನಿವರ್ಸಿಟಿಯ ಮೂಲಕವಾಗಿ ಅವರು ಪ್ರಧಾನ ಸಂಪಾದಕರಾಗಿ ಮತ್ತು ನಾನು ಮಿತ್ರ ಮುಂತಾದವರು ಸಂಪಾದಕರುಗಳಾಗಿ ಕುಮಾರವ್ಯಾಸನ ಪ್ರತಿಯೊಂದು ಪದ್ಯದ ಬಗ್ಗೆ ಕನ್ನಡದಲ್ಲಿ ಸಣ್ಣ ಗದ್ಯಾನುವಾದ, ಪದ್ಯದಲ್ಲಿ ಏನು ಹೇಳಿದಾನೆ ಅಷ್ಟಕ್ಕೆ ಗದ್ಯಾನುವಾದ, ಅದರ ಟಿಪ್ಪಣಿಗಳು, ಅದರ ನಂತರದಲ್ಲಿ ವಿಶೇಷ ಟಿಪ್ಪಣಿಗಳು ಏನಾದರೂ ಇದ್ದರೆ ಅದನ್ನು ವಿಶೇಷವಾಗಿ ಗಮನಿಸುವಂಥದ್ದು, ಮತ್ತು ಕಠಿಣ ಶಬ್ದಗಳ ಅರ್ಥ, ಈ ಎಲ್ಲವನ್ನು ಮತ್ತೆ ಪಾಠಾಂತರಗಳು, ಬೇರೆ ಬೇರೆ ಕೃತಿಗಳಲ್ಲಿ ಯಾವುದಾದ್ರು ಪಾಠ ಬದಲಾವಣೆ ಇದ್ದರೆ ಯಾವುದು ಸರಿಯಾದ ಪಾಠ ಅಂತ ನಿರ್ಣಯ ಮಾಡಿ ಆ ಗ್ರಂಥವನ್ನು ಹೊರತಂದಿದ್ದೀವಿ. 2 ಎಡಿಷನಲ್ಲಿ ಮಾಡಿದ್ದೀವಿ, ಅದನ್ನು 2 ವಾಲ್ಯೂಮ್ಗಳಲ್ಲಿ ಮಾಡಿದ್ದೀವಿ. ಒಂದೊಂದು ವಾಲ್ಯೂಮು ಸುಮಾರು 2000 ಪುಟಗಳು ಇರುವಂತಹ ಉದ್ಗ್ರಂಥ ಅದು. ಆ ಗ್ರಂಥದ ತರಕ್ಕೆ ಇಲ್ಲಿವರೆಗೂ ಕುಮಾರವ್ಯಾಸನ ಮೇಲೆ ಯಾವುದೇ ಒಂದು ಗ್ರಂಥವೂ ಬಂದಿರಲಿಲ್ಲ. ಯಾಕೆ ಬರೋಕ್ಕೆ ಸಾಧ್ಯವಾಗುವುದಿಲ್ಲ ಕುಮಾರವ್ಯಾಸನ ಮೇಲೆ ಇಂತಹ ಗ್ರಂಥಗಳು ಅಂದರೆ, ಅದನ್ನು ನೋಡಿದ ಕೂಡಲೇ ಅದರ ಗಾತ್ರಕ್ಕೆ ಹೆದರಿ ಬಿಡ್ತಾರೆ ಅದರ ಒಳಗಡೆ ಪ್ರವೇಶ ಮಾಡುವಂಥದ್ದು. ಹಾಗಾಗಿ ಇಂತಹ ಒಂದು ಶ್ರೇಷ್ಠವಾದ ಗ್ರಂಥವನ್ನು ನಾವು ಹೊರತಂದಿದ್ದೀವಿ. ಕರ್ನಾಟಕ ಗಣಕ ಪರಿಷತ್ ಅಂಥೇಳಿ, ಆ ಗಣಕ ಪರಿಷತ್ ಮೂಲಕ ಈ ಪುಸ್ತಕ ಹೊರಗಡೆ ಬಂದಿದೆ. ಅವುಗಳ ಸಹಾಯವನ್ನು ತಗೊಂಡು ತಾವೆಲ್ಲರೂ ಸಹ ಕುಮಾರವ್ಯಾಸನನ್ನು ಓದಿ ಕನ್ನಡ ಭಾಷೆಯ ಹಿರಿಮೆಯನ್ನು ತಿಳಿಬೇಕು, ಕನ್ನಡ ಭಾಷೆಯ ಗರಿಮೆಯನ್ನು ತಿಳಿಬೇಕು ಅಂತ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಗಣೇಶ್ ಅವರು ಇತ್ತೀಚೆಗೆ ತವದನೆ ಗಣೇಶ್ ಅವರು ಒಂದು ಕಡೆಗೆ ಇದೇ ರೀತಿಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ನನ್ನ ಪಕ್ಕನೇ ಕೂತ್ಕೊಂಡಿದ್ದು ಅಂಥವರು ಕೇಳಿದರು ಕುಮಾರವ್ಯಾಸನ ಬಗ್ಗೆ ಅಭಿಪ್ರಾಯಗಳು. ಹೀಗೆ ನಾವು ಮಾತಾಡಿಕೊಂಡು ಸ್ಟೇಜ್ ಮೇಲೆ ಅವರು ಮಾತಾಡುವಾಗ ಒಂದು ವಿಚಾರ ಹೇಳಿದರು. ಕುಮಾರವ್ಯಾಸ ಇಡೀ ಭಾರತದಲ್ಲಿ ಅಲ್ಲ, ಶೇಕ್ಸ್ಪಿಯರನ್ನು ಪಕ್ಕದಲ್ಲಿ ಕೂರಿಸಿದರೂ ಸಹ ಸಮರ್ಥವಾಗಿ ಮೇಲೆ ನಿಲ್ಲಬಲ್ಲಂತಹ ಕವಿ ಅಂದರೆ ಅದು ಕುಮಾರವ್ಯಾಸ ಅನ್ನುವ ಮಾತನ್ನು ಅವರು ಹೇಳಿದರು. ಅಂತಹ ಅನೇಕ ಕವಿಗಳು ನಮ್ಮಲ್ಲಿದ್ದಾರೆ. ಕುಮಾರವ್ಯಾಸ ಒಬ್ಬನೇ ಅಲ್ಲ, ಕನ್ನಡದಲ್ಲಿ ಬೇಕಾದಷ್ಟು ಜನ ಕವಿಗಳಿದ್ದಾರೆ. ಸುಮಾರು ಪ್ರಖ್ಯಾತರಾಗಿರುವಂತಹ ಕವಿಗಳೇ ಒಂದು 150-160ರಷ್ಟು ಕವಿಗಳಿದ್ದಾರೆ.
ಪ್ರಖ್ಯಾತರಾಗಿರುವಂತಹ ಕವಿಗಳೇ. ಇನ್ನು ಬೇರೆ ಬೇರೆ ಕಾವ್ಯಗಳು, ವ್ಯಾಕರಣ ಗ್ರಂಥಗಳು ಇವುಗಳನ್ನೆಲ್ಲ ಸೇರಿದರೆ ಸುಮಾರು ಒಂದು 560ರಿಂದ 600 ಜನ ಕವಿಗಳು ಕರ್ನಾಟಕದಲ್ಲಿ ಅತ್ಯಂತ ಶ್ರೇಷ್ಠ ಕಾವ್ಯಗಳನ್ನು ರಚನೆ ಮಾಡಿದ್ದಾರೆ. ಅಂತಹ ನಮ್ಮ ನಾಡು, ಅಂತಹ ಸಾಹಿತ್ಯ ಇವುಗಳನ್ನು ಆಗಾಗ್ಗೆ ನೆನಪು ಮಾಡಿಕೊಳ್ಳೋಕ್ಕೋಸ್ಕರವಾಗಿ ಪೂಜ್ಯ ಧರ್ಮಾಧಿಕಾರಿಗಳು ಇಲ್ಲಿ ಸಾಹಿತ್ಯ ಸಮ್ಮೇಳನವನ್ನು ಏರ್ಪಾಡು ಮಾಡಿದ್ದಾರೆ. ಇದರಿಂದ ತಮಗೇನಾದ್ರು ಕಿಂಚಿತ್ ಉಪಯೋಗ ಆಗಿದ್ದರೆ ನಾನು ತುಂಬ ಸಂತೋಷ ಪಡ್ತೀನಿ. ನನ್ನ ಕೆಲವು ಮಾತುಗಳಿಂದ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಇಲ್ಲಿ ತಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಆದೇಶ ಕೊಟ್ಟಂತಹ ಕಾವಂದರಿಗೆ, ಮತ್ತು ನನಗೆ ಈ ಮಾತನ್ನು ಹೇಳಿ ನೀವು ಬರಲೇಬೇಕು ಅಂತ ಹೇಳಿದಂಥವರು ಶ್ರೀ ವೀರೇಂದ್ರ ಹೆಗಡೆ ಅವರ ತಮ್ಮ ಸುರೇಂದ್ರ ಕುಮಾರ್ ಹೆಗಡೆಯವರು, ಅವ್ರಿಗೂ ಸಹ ನಾನು ವಿಶೇಷವಾದ ಧನ್ಯವಾದಗಳನ್ನು ಹೇಳ್ತೀನಿ. ಕೇಳಿದಂತಹ ತಮಗೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರಗಳು.